ಹಾಯ್ ಮಾಹಿ. ಓ ನೀನಾ? ಕೂತ್ಕೋ. ನೀನು ತುಂಬಾ ಸರ್ಪ್ರೈಸಿಂಗ್ ಆಗಿದೆ ನೀನು ಇಲ್ಲಿ ಬಂದಿರೋದು. ಏನ್ ಸಮಾಚಾರ? ಹಾಗೆ ಸುಮ್ಮನೆ ನಿನ್ನ ನೋಡ್ಬೇಕು ಅನಿಸ್ತು, ಹಾಗಾಗಿ ಬಂದೆ. ನನ್ನನ್ನು ನೋಡೋದಕ್ಕ? ಏನ್ ಜೋಕ್ ಮಾಡ್ತಿದ್ಯಾ? ನಿಜ ಮಾಹಿ, ಪ್ರಾಮಿಸ್. ನಿನ್ನ ನೋಡೋದಕ್ಕಂತಾನೆ ಬಂದಿದ್ದು. ಓಕೆ, ಏನ್ ಸಮಾಚಾರ? ಆಕ್ಚುಲಿ ನೀನ್ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ ಮಾಹಿ. ನೀನು ನಮ್ಮನೆಗೆ ಶಿಫ್ಟ್ ಆಗ್ತಿದ್ಯಾ ಅಂತೆ. ಅದ್ ನನ್ಗೂ ಮನೆನೇ ಅಲ್ವಾ? ಎಸ್ ಅಫ್ಕೋರ್ಸ್, ಯಾರಿಲ್ಲ ಅಂದಿದ್ದು. ನೀನ್ ನಿಜಕ್ಕೂ ಗ್ರೇಟ್ ಮಾಹಿ. ನೀನ್ ಅಲ್ಲಿಗೆ ಬರ್ತಾ ಇರೋದು ಒಳ್ಳೇದೇ ಬಿಡು. ನನ್ಗೂ ಒಂದ್ ಕಂಪ್ನಿ ಸಿಕ್ದಂಗ ಆಗುತ್ತೆ. ಹೇಗೋ ನನ್ಗೊಬ್ಳಿಗೆ ಇದ್ದು ಬೋರ್ ಆಗಿ ಹೋಗಿತ್ತು. ಹೇಗಿದ್ರು ಬರ್ತೀನಲ್ಲ ಬಿಡು, ಕಂಪನಿ ಚೆನ್ನಾಗೆ ಸಿಗುತ್ತೆ. ಅಬ್ಬಾ ನನ್ನ ಬಟ್ಟೆ ರೆಡಿ ಆಗಿದೆ ರೀ. ಅದಕ್ಕೆ ಕಣಿ, ಇಷ್ಟು ದಿನಕ್ಕೆ ನೀವು ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಇದೊಂದೇ ಕಣಿ. ಯಾವಾಗ್ಲೂ ನನ್ನ ಎದುರುಗಡೆ ಸಿಕ್ಕಿದಾಗ ನನ್ನ ಬಟ್ಟೆನ ಹಾಳು ಮಾಡೋದೇ ನಿಮ್ ಕೆಲಸ ಆಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅವರೇ ಹಾಳು ಮಾಡಿರೋ ಟಿ ಶರ್ಟ್ ನ ಒಬ್ದು ರೆಡಿ ಮಾಡಿ ಇಟ್ಟಿದ್ದಾರೆ. ಬಾ, ಐ ಆಮ್ ರಿಯಲಿ ಇಂಪ್ರೆಸ್ಡ್. ಥ್ಯಾಂಕ್ ಯು ಸೋ ಮಚ್. Oh my God! I'm so sorry. ಅದು ಗೊತ್ತಿಲ್ಲದೆ ಆಗೋಯ್ತು. ನಾನು ನಿಮ್ಗೆ ತಿಂಡಿ ತಗೊಂಡ್ ಬರ್ತಾ ಇದ್ದೆ. I'm so sorry. ಏನ್ರಿ ನೀವು ನನ್ನ ಟಿ ಶರ್ಟ್ ನ ನೀಟಾಗಿ ರೆಡಿ ಮಾಡಿ ಇಟ್ಟಿರ ಅಂತ ಹೊಗಳ್ತಾ ಇದ್ನಲ್ರಿ ಇಷ್ಟೊತ್ತು. ಹೊಗಳಿದ್ರೆ ತಪ್ಪಾಯ್ತು ಅನ್ನೋ ತರ ಮಾಡ್ಬಿಟ್ರಿ ನೀವು. ಯಾಕ್ರಿ ನೀವು ಹೀಗೆ? ಅಲ್ಲ, ನಾನು ಬಟ್ಟೆ ಹಾಳು ಮಾಡಿದ್ರಲ್ಲಿ ನಿಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅನ್ಸುತ್ತೆ. ಅದಕ್ಕೆ ನೀವು ಯಾವಾಗ್ಲೂ ಈ ತರ ಮಾಡ್ತೀರಾ. ಹುಡ್ಕೊಂಬಂದ್ ನನ್ನ ಬಟ್ಟೆನ ಹಾಳು ಮಾಡ್ತೀರಲ್ರಿ. ಅಲ್ಲ, ನನ್ನ ಬಟ್ಟೆ ನಿಮ್ಗೆ ಏನ್ ಮಾಡಿತ್ತು? ನಾನು ಏನ್ ಮಾಡಿದೀನಿ ನಿಮ್ಗೆ ಅಂತ? ಅಲ್ಲ, ನನ್ನ ಬಟ್ಟೆ ಹಾಕೊಳ್ಳೋದೇ ತಪ್ಪ? ಅಶೋಕ್, ಯಾಕ್ರಿ ಆಗ ನಾನ್ ಸ್ಟಾಪ್ ಆಗಿ ಬೈತಾ ಇದ್ದೀರಾ? ಗೊತ್ತಿಲ್ಲದೆ ಆಗೋಯ್ತು, ಸಾರಿ ಅಂತ ಹೇಳದ್ನಲ್ಲ. ನೋಡಿ, ಗೊತ್ತಿಲ್ಲದೆ ಒಂದ್ಸಲ ಆಗುತ್ತೆ, ಎರಡ್ ಸಲ ಆಗುತ್ತೆ, ಆದ್ರೆ ನೀವು ಪದೇ ಪದೇ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಟೂ ಮಚ್. ಇಟ್ಸ್ ಓಕೆ. ನಾನು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ. ಎಷ್ಟೇ ಆದ್ರೂ ನೀವು ನಮ್ಮ ಅತ್ತಿಗೆ ತಂಗಿ ಅಲ್ವಾ, ಅದಕ್ಕೆ ನಾನು ನಿಮ್ಗೆ ಕನ್ಸೆಷನ್ ಕೊಡ್ತೀನಿ. ಯಾವ್ದಕ್ಕೂ ನೀವು ನಿಮ್ ಫೋನ್ ನಂಬರ್ ಕೊಟ್ಬಿಡಿ. ನನ್ನ ನಂಬರ ನಿಮ್ಗ? ಹಾ, ನನಗೆ. ಯಾಕೆ? ಯಾಕೆ ಅಂದ್ರೆ ದಿನ ರಾತ್ರಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಮಾಡಕ್ಕೆ. ಇನ್ಯಾಕೆ? ಅದೆಲ್ಲ ಏನು ಬೇಕಾಗಿಲ್ಲ. ಅದನ್ನೆಲ್ಲ ಕಳ್ಸೋದಕ್ಕೆ ಅಂತ ನಮಗ್ ಫ್ಯಾಮಿಲಿ ಗ್ರೂಪ್ ಇದೆ, ನಂಗೆ ಅಷ್ಟೇ ಸಾಕು. ಸೊ ನೀವೇನು ತೊಂದರೆ ತಗೋಬೇಡಿ, ನನ್ನ ನಂಬರ್ ನನ್ನ ಹತ್ರನೇ ಇದೆ. ಅಕ್ಕೆ ತಂಗಿ, ಅಷ್ಟೇ ಆದ್ರೂ ನೀವು ನಂಬರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕೊಡೋದ್ರಲ್ಲೇ ಅಲ್ವೇನ್ರಿ ಇರೋದು ಖುಷಿ. ಹಾಗೆಲ್ಲ ನನ್ನ ನಂಬರ್ ಕೊಡಕ್ಕಾಗಲ್ಲ, ಐ ಆಮ್ ಸಾರಿ. ಹೇಳ ಬಿಡಿ, ನೀವು ನಂಬರ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಆಯ್ತು. ನಿಮ್ ನಂಬರ್ ನ ಕಂಡುಹಿಡಿಬೇಕು ಅಂದ್ರೆ 1 ಸೆಕೆಂಡ್ ಅಲ್ಲಿ ಕಂಡುಹಿಡಿತೀನಿ ನಾನು, ಗೊತ್ತಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಕೆಪಾಸಿಟಿ. 1 ಸೆಕೆಂಡ್ ಅಲ್ಲ, ನಿಮಗ್ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವ್ ಯಾರ್ ಸಪೋರ್ಟು ತಗೊಳ್ದೆ ನೀವೇ ನನ್ನ ನಂಬರ್ನ ಕಲೆಕ್ಟ್ ಮಾಡಿ ನನಗ್ ಫೋನ್ ಮಾಡಿದ್ರೆ ಆವಾಗ ಒಪ್ಕೋತೀನಿ ನೀವು ಗ್ರೇಟ್, ಬುದ್ಧಿವಂತ ಅಂತ. ಏನು ಚಾಲೆಂಜಾ? ಎಸ್, ಚಾಲೆಂಜ್. ಓಕೆ, ನನ್ ಚಾಲೆಂಜಸ್ ಅಂದ್ರೆ ತುಂಬಾನೇ ಖುಷಿ. ಐ ಮೀನ್, ಐ ಲವ್ ಚಾಲೆಂಜಸ್. ನೋಡಿ, ಲೈಫ್ ಅಲ್ಲಿ ಈ ಚಾಲೆಂಜ್ ಇದ್ರೇನೆ ಈ ಥ್ರಿಲ್ಲು ಜೋಶ್ ಎಲ್ಲ ಇರೋದು. ಓಕೆ, ನೀವು ನೋಡ್ತಾರೆ ನಿಮ್ ನಂಬರ್ನ ನಾನು ಹೆಂಗ್ ಕಂಡುಹಿಡಿತೀನಿ ಅಂತ. ಅಡ್ವಾನ್ಸ್ ಆಗಿ ಸೋಲಕ್ ರೆಡಿ. ಓಕೆನಾ? ಬಾಯ್, ಟೇಕ್ ಕೇರ್. ಭಾವಂತಮ್ಮ, ತಿಂಡಿ ತಿನ್ಕೊಂಡು ಹೋಗಿ. ಅಕ್ಕೆ ತಂಗಿ, ನನ್ ಟೀ ಶರ್ಟ್ ಎಲ್ಲ ಚೆನ್ನಾಗಿ ತಿಂತಲ್ಲ ತಿಂಡಿನ. ಓಕೆ, ಬಾಯ್. ನೋಡ್ತಾರೆ ಚಾಲೆಂಜ್ ಚಾಲೆಂಜ್. ರೀ ಅಪ್ಪಿ, ಈ ಚಾಕ್ಲೇಟ್ ಬಾಯ್ ಹತ್ರನೇ ಚಾಲೆಂಜ್ ಎಲ್ಲ ಮಾಡ್ತೀರಾ? ಅತ್ತೆ, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನಿನ್ಗೇನು ಚೆನ್ನಾಗಿದ್ಯಾ? ಚೆನ್ನಾಗೇ ಕಾಣ್ತಾ ಇದೆಯಾ? ಹಾಗಲ್ಲ ಅತ್ತೆ, ಸರಿಯಾಗಿ ನೋಡ್ಬಿಟ್ಟು ಹೇಳಿ. ನನ್ನಲ್ಲೇನಾದ್ರೂ ಚೇಂಜಸ್ ಕಾಣಿಸ್ತಾ ಇದೆಯಾ? ಚೇಂಜಸ್ಸಾ? ಇಲ್ವಲ್ಲ, ಅಂತೇನ್ ಚೇಂಜಸ್ ಕಾಣ್ತಿಲ್ವಲ್ಲ. ನೀನ್ ಪ್ರಿಟಿಯಾಗೇ ಇದೆಯಾ? ಪ್ರಿಟಿಯಾಗಿ ಕಾಣ್ತಾ ಇದೆಯಾ? ಅತ್ತೆ, ಅದಲ್ಲ, ನನ್ ದಪ್ಪ ಆಗ್ತಿದ್ದೀನ ಅಂತ ಕೇಳ್ತಿದ್ದೀನಿ. ಅದು ಮೊದ್ಲೇ ಕೇಳೋದಲ್ವಾ? ಇಲ್ವಲ್ಲ, ಅಂತ ಏನ್ ದಪ್ಪ ಆಗಿಲ್ಲ. ಈಗದ್ ಗೊತ್ತೂ ಆಗೋದಿಲ್ಲ. ಇನ್ ಮುಂದಕ್ಕೆ ಅಂದ್ರೆ ಒಂದ್ 6-7 ಮಂತ್ಸ್ ಆಗತ್ತಲ್ಲ, ಅವಾಗ ಒಂದ್ ಸ್ವಲ್ಪ ದಪ್ಪ ಕಾಣ್ತೀಯ. ಪುಟ್ಟ ಪಾಪ ಹೊಟ್ಟೆಲ್ ಬೆಳೆಯೋವಾಗ ಹಶ್ವ ಜಾಸ್ತಿ ಆಗತ್ತಲ್ಲ,
ಎರಡೆರಡು ಜೀವ ಊಟ ಮಾಡ್ಬೇಕಲ್ಲ ಅವಾಗ ನಾವು ಚೆನ್ನಾಗಿ ಊಟ ಮಾಡಕ್ ಶುರು ಮಾಡ್ತೀವಿ. ಚೆನ್ನಾಗಿ ಊಟ ಮಾಡಿದಾಗ ಏನಾಗುತ್ತೆ, ದಪ್ಪ ಹಾಗೆ ಆಗ್ತೀವಿ. ಅದರ್ವೈಸ್ ಇವಾಗ ಏನು ಇಲ್ಲ, ಯು ಆರ್ ಫೈನ್. ನೀ ಏನು ವರಿ ಮಾಡ್ಕೋಬೇಡ. ಮಗು ಆದ್ಮೇಲೆ ಹೇಗೆ ಸ್ಲಿಮ್ ಆಗಿ ಟ್ರಿಮ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತ ನಾನ್ ನಿನಗೆ ಟಿಪ್ಸ್ ಕೊಡ್ತೀನಿ. ನಾನ್ ನೋಡು ಹೇಗೆ ಮೇಂಟೈನ್ ಮಾಡಿದ್ದೀನಿ, ಹೀಗಿದ್ರೆ ಸಾಕಲ್ವಾ? ವಾಟ್ ಯು ಸೇ? ಅಂದ್ರೆ ನಾನು ಇವ್ರ ತರನೇ ಆಗ್ತೀನಾ? ಓ ಗಾಡ್, ನನ್ನನ್ನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳಕ್ ಕೂಡ ಆಗ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ರ ಅದಕ್ಕೆ? ನೀವೆಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಮದ್ವೆ ಆಗೋವರೆಗೂ ನಮ್ ಬ್ಯೂಟಿ, ಫಿಗರ್ ಮೇಂಟೆನೆನ್ಸು, ಡಯಟು, ನೇಮು, ಫೇಮು ಎಲ್ಲ. ಮದ್ವೆ ಆಗಿ ಒಂದ್ ಮಗು ಆದ್ರಂತೂ ಎಲ್ಲ ಮುಗ್ದೋಯ್ತು. ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮಮ್ಮ. ಮಿಸ್ ಮೈಸೂರ್ 1988 ಅದರ ಕತೆನೇ ಹಿಂಗೆ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಅದಕ್ಕೆ? ದಡ್ಡಿ ಸ್ಟಾಪ್ ಇಟ್ ಗಾಡ್. ಹಾಗೆಲ್ಲ ಅನ್ಸುತ್ತಾ? ಹೇ ಮಹಿ, ನಾನ್ ತಮಾಷೆ ಮಾಡ್ದೆ, ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಯಾ? ಹಾಗೆಲ್ಲ ಏನು ಅನ್ಕೋಬೇಡ. ನೀನ್ ಹೇಗಿದ್ರು ನನಗಿಷ್ಟ. ನಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರುತ್ತೆ. ಇಲ್ಲ ಜೀವ, ನೀನ್ ಈಗ ಹೇಳಿದ್ ಸುಳ್ಳು. ನನ್ ಸಮಾಧಾನ ಮಾಡೋಕ್ ಹೇಳ್ತಿದ್ಯಾ? ನನ್ ದಪ್ಪ ಆದ್ರೆ ಖಂಡಿತವಾಗ್ಲೂ ನೀನ್ ನನ್ನನ್ನ ಇಷ್ಟಪಡೋದಿಲ್ಲ. ನನಗ್ ಚೆನ್ನಾಗ್ ಗೊತ್ತು. ಚೆನ್ನಾಗಿಲ್ದೇ ಇರೋಳ್ನ ಇಷ್ಟಪಡೋದಕ್ಕೆ ಹೇಗ್ ಸಾಧ್ಯ ಜೀವ? ಹೇ ಮಹಿ, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ಇದು ಹೀಗಾಗತ್ತೆ ಅಂತ ಗೊತ್ತಿದ್ರೆ ನಾನು ತಮಾಷೆನೆ ಮಾಡ್ತಿರ್ಲಿಲ್ಲ. ನೋಡು, ಫಸ್ಟ್ ನೀನ್ ಆ ಯೋಚನೆ ನಿನ್ ಮೈಂಡ್ ಇಂದ ತೆಗೆದುಹಾಕು. ನಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರುತ್ತೆ. ಐ ಪ್ರಾಮಿಸ್ ಯು. ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ. ಇಷ್ಟು ಚಿಕ್ಕ ವಿಷಯನ ಯಾಕೆ ಅಷ್ಟೊಂದು ದೊಡ್ಡದು ಮಾಡ್ತಿದ್ಯಾ? ಇದು ಚಿಕ್ಕ ವಿಷಯ ಅಲ್ಲ, ತುಂಬಾನೇ ದೊಡ್ಡ ವಿಷಯ. ನನ್ ದಪ್ಪ ಆಗ್ಬಾರ್ದು. ನನ್ ದಪ್ಪ ಆಗ್ಬಾರ್ದು. ಸಿಂಗಲ್ಸ್ ಹೊಡ್ಕೊಂಡು ಬಿಗಿಡ್ಸ್ಬೇಕು. ಈ ಪಾಲಿತೆ ಏನ್ ಸಾಯ್ತಾ ಇದ್ದೀರ? ಲೆಗ್ ಸೈಡ್ ನೋಡಕ್ ಹೇಳೋ, ನನ್ನ ಮಾತಲ್ಲಿ ಕಳ್ಸಿದ್ದೀನಿ. ಗೌತಮ್ ಅವರೇ ಫೋನ್. ಲೆಗ್ ಸೈಡ್. ಗೌತಮ್ ಅವರೇ ಇಂಪಾರ್ಟೆಂಟ್ ಕಾಲ್ ಇರಬಹುದು. ಗೌತಮ್ ಅವರೇ ಇಂಪಾರ್ಟೆಂಟ್. ಪ್ಲೀಸ್ ಪ್ಲೀಸ್ ಪ್ಲೀಸ್. Thank you. Thank you. Wow. Good. Taken really well. Hey! ಈ ಮನೆಯಲ್ಲಿ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್, ಎಲ್ಲದಕ್ಕೂ ಅಪ್ರೂವಲ್ ತಗೋಬೇಕು. ಫ್ರೀಡಮ್ ಅನ್ನೋದೇ ಇಲ್ಲ ಈ ಮನೆಯಲ್ಲಿ. ಏನ್ ಮಾಡ್ಲಿ ನಾನೀಗ? ನಾನು ಈ ಮಗುನ ಉಳಿಸ್ಕೊಂಡ್ರೆ ಎಲ್ಲಾನು ಕಳ್ಕೊಬೇಕಾಗತ್ತೆ. ಅದಕ್ಕೆ ನಾನು ರೆಡಿ ಇಲ್ಲ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಹಾಯ್, ಹೇಳ್ಬಿಟ್ಟಿ. ಅಣ್ಣ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೆಲ್ಪಾ? ಏನು? ಅಣ್ಣ, ಅದು ನನಗೊಂದು ಬಿಗ್ ಇವೆಂಟ್ ಬಂದಿದೆ ಅಣ್ಣ. ನಿನಗೆ ಗೊತ್ತಲ್ಲ ಅಣ್ಣ, ನನ್ನ ಕೆಲಸನ ನಾನು ಎಷ್ಟು ಲವ್ ಮಾಡ್ತೀನಿ, ನನ್ನ ಕೆಲಸದ ವಿಷಯದಲ್ಲಿ ಎಷ್ಟು ಪ್ಯಾಷನೇಟ್ ಅಂತ. ಬಿಸ್ನೆಸ್ಸಲ್ಲಿ ಅಪರ್ಚುನಿಟೀಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಣ್ಣ? ಅಂಥ ಅಪರ್ಚುನಿಟಿ ಸಿಕ್ಕಾಗ ಅದನ್ನು ನೀಟಾಗಿ ಯೂಟಿಲೈಸ್ ಮಾಡ್ಕೋಬೇಕು.
ನೀನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ನಿನ್ಗೆ ಇದು ಅರ್ಥ ಆಗುತ್ತೆ ಅಂತ ನಾನು ನಿನಗೆ ಕಾಲ್ ಮಾಡಿದೆ. ನನ್ನ ಸಿಚುವೇಶನ್ ನಿನ್ಗೆ ಅರ್ಥ ಆಗುತ್ತೆ ಅಲ್ವಾ ಅಣ್ಣ? ನಾನು ಇವೆಂಟ್ ಇದೆ ಅನ್ನಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅರೇಂಜ್ ಆಗಿದೆ. ನಾನು ಆ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕಣ್ಣ. ನಾನು ಹೋಗಿ ಬರ್ತೀನಿ. ಅದೆಲ್ಲ ಸರಿ ಪುಟ್ಟೆ, ಬಟ್ ಎಲ್ಲಿಗೆ ಹೋಗ್ತಾ ಇದೀಯಾ? ಚೆನ್ನೈಗ? ಈ ಟೈಮಲ್ಲಿ ನೀನು ಅಷ್ಟು ದೂರ ಜರ್ನಿ ಮಾಡ್ಬೇಕಾ ಪುಟ್ಟ? ನನಗೂ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಬಟ್ ನಾನು ಅಲ್ಲಿಗೆ ಹೋದರೆ ನನ್ನ ಕರಿಯರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬರೀ ಮೀಟಿಂಗ್ ಮಾತ್ರ ಅಲ್ಲ, ಫೇಮಸ್ ಫ್ಯಾಷನ್ ಡಿಸೈನರ್ಸ್ದು ಕಾನ್ಫರೆನ್ಸ್ ಕೂಡ ಇದೆ ಅಣ್ಣ. ನಾನು ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಬಿಗ್ ಇವೆಂಟ್ ಅಣ್ಣ. ಪ್ಲೀಸ್ ಅಣ್ಣ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಹೋಗಲೇಬೇಕು, ಬೇಡ ಅನ್ಬೇಡ. ಇಲ್ಲ ಪುಟ್ಟ, ನೀನು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದರೂ ಪ್ಲೀಸ್ ಅಣ್ಣ, ನನಗೇನೂ ಪ್ರಾಬ್ಲಮ್ ಆಗಲ್ಲ. ನಾನೇನು ಆರ್ಡಿನರಿ ಜನಗಳ ಥರ ಬಸ್ಸಲ್ಲೋ ಟ್ರೈನಲ್ಲೋ ಹೋಗ್ತಾ ಇಲ್ಲ. ನೀನು ಕೊಡ್ಸಿರೋ ಲಕ್ಷರಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆ ಕಾರಲ್ಲಿ ಹೋದರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಎಷ್ಟು ಸೇಫ್ ಆಗಿರುತ್ತೆ ನಿನಗೆ ಗೊತ್ತಲ್ಲ ಅಣ್ಣ. ಮತ್ತೆ ಯಾಕೆ ಟೆನ್ಷನ್ನು? ಸರಿ ಪುಟ್ಟ, ನೀನು ಹೋಗ್ಬಾ, ನಾನು ಡ್ರೈವರ್ನ ಕಳಿಸ್ಕೊಡ್ತೀನಿ. ಬೇಡ ಬೇಡ ಅಣ್ಣ, ನಾನೇ ಎಲ್ಲ ಅರೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆಲ್ಲ ಥ್ಯಾಂಕ್ಸ್ ಆಗ್ಬಿಟ್ಟ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಅಣ್ಣ, ನಮ್ಮ ಅತ್ತೆ ಕಾಲ್ ಮಾಡಿ ಮಾತಾಡ್ತೀಯಾ? ನನಗೆ ಅವ್ರನ್ನ ಕನ್ವಿನ್ಸ್ ಮಾಡೋಕೆ ಕಷ್ಟ ಆಗುತ್ತೆ. ಪ್ಲೀಸ್ ಅಣ್ಣ. ಸರಿ, ನಾನು ಮಾತಾಡ್ತೀನಿ ಬಿಟ್ಬಿಟ್ಟ. ಥ್ಯಾಂಕ್ ಯು ಅಣ್ಣ. ಮಹಿಮಾ ಹೋಗಿ ಬರೋದಕ್ಕೆ ನಮ್ದು ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಒಪ್ಪಿಗೆ ಇದೆ. ಓಕೆ, ಥ್ಯಾಂಕ್ ಯು. ಓಕೆ ಅಳಿಯ, ಬಾಯ್. ಸತ್ಯ ಹೇಗೋ ಒಪ್ಕೊಂಡ್ರು. ಥ್ಯಾಂಕ್ ಯು ಅಣ್ಣ. ಅಲ್ಲ ಗೌತಮ್ ಅವರೇ, ಮಹಿಮಾ ಹೋಗ್ತೀನಿ ಅಂತ ಕೇಳಿದ್ದಕ್ಕೆ ನೀವು ಯಾಕೆ ಒಪ್ಕೊಂಡ್ರಿ? ಈಗ ಒಪ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ಅವಳಷ್ಟು ದೂರ ಹೋಗಿದ್ದಾಳೆ, ಏನ್ ಮಾಡ್ಕೊಳ್ತಿದ್ದಾಳೋ ಹೇಗಿದ್ದಾಳೋ ಅಂತ ಒಳಗೊಳಗೆ ಒದ್ದಾಡ್ತೀರಾ. ಅಲ್ಲ, ಈ ಸಂಭ್ರಮಕ್ಕೆ ಒಪ್ಕೋಬೇಕಿತ್ತ? ಇಲ್ಲ ಅಂತ ಹೇಳಿದ್ರೆ ಆಗ್ತಿತ್ತಲ್ವಾ? ನೀವು ಹೇಳೋದು ಸರಿ ಇದೆ, ಬಟ್ ನಾನು ಏನು ಮಾಡಲಿ? ನನಗೆ ಮುಂಚೆಯಿಂದನೂ ನನ್ನ ತಂಗಿ ತಮ್ಮಂದ್ರು ಏನೇ ಆಸೆ ಪಟ್ಟರು ಇಲ್ಲ ಅನ್ನಕ್ಕಾಗಲ್ಲ. ಬಾಯಿ ಕಟ್ದಾಗ ಆಗ್ಬಿಡುತ್ತೆ. ಸರಿ ಹೋಯ್ತು ನೋಡಿ, ಸೆಂಟಿಮೆಂಟ್ಸ್ ಇರಬೇಕು, ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡಬೇಕು. ಸೆಂಟಿಮೆಂಟ್ಸ್ ಅಂತ ಆಮೇಲೆ ಓದಾಡೋದು ನೀವೇ, ಅದನ್ನ ಮರಿಬೇಡಿ. ನೀವು ಹೇಳೋದು ನನ್ಗೆ ಅರ್ಥ ಆಗ್ತಾ ಇದೆ ಭೂಮಿಕಾ, ಬಟ್ ಮನ್ಸು ಕೇಳಬೇಕಲ್ಲ. ನೋಡಿ, ನನಗೆ ಮನೆಯವ್ರು ಏನೇ ಆಸೆ ಪಟ್ಟರು ಇಲ್ಲ ಅನ್ನಕ್ಕೆ ಬರಲ್ಲ. ನಾನು ಇಲ್ಲಿಂದ ಯೋಚನೆ ಮಾಡಲ್ಲ, ಇಲ್ಲಿಂದ ಯೋಚನೆ ಮಾಡ್ತೀನಿ. ನನ್ನ ತಂಗಿ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಾನು ಬೇಡ ಅಂತ ಹೇಗೆ ಹೇಳಿ? ಹೊಸ ಕಾರ್ನಲ್ಲಿ ಡ್ರೈವರ್ನ ಕರ್ಕೊಂಡು ಕಂಫರ್ಟಬಲ್ ಆಗಿ ಹೋಗಿ ಬರ್ತೀನಿ ಎಂದು ಹ್ಞೂ ಅಂದ್ಬಿಟ್ಟೆ. ಈಗ ಟೆನ್ಷನ್ ಆಗ್ತಾ ಇದೆ. ಏನೂ ತೊಂದರೆ ಆಗಲ್ಲ? ಇದನ್ನೇ ನಾನು ಹೇಳಿದ್ದು. ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಆಶೀರ್ವಾದ ಹಾರೈಕೆ ಇರೋವರೆಗೂ ಅವಳಿಗೆ ಏನೂ ಆಗಲ್ಲ. ಯಾವ ಸ್ವಾರ್ಥನೂ ಇಲ್ಲದೆ ಒಳ್ಳೆ ಮನಸ್ಸಿಂದ ನಿಮ್ಮ ಸುತ್ತ ಇರೋರು ಚೆನ್ನಾಗಿರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿರಲ್ಲ, ಅದರಲ್ಲಿ ತುಂಬಾನೇ ಶಕ್ತಿ ಇದೆ. ಅದನ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಅದು ತುಂಬಾನೇ ಪವರ್ಫುಲ್. ಒಟ್ಟಿನಲ್ಲಿ ನೀವು ನನ್ನ ಪಾಲಿಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿತೀರಾ. ಯಾಕೆ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವು ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ನನ್ನೂ ಕನ್ಫ್ಯೂಸ್ ಮಾಡ್ತೀರಾ. ಅದಕ್ಕೆ ಬಟ್ ಸ್ವಲ್ಪ ಪ್ರಯತ್ನ ಪಟ್ರೆ ಶೇರ್ ಮಾರ್ಕೆಟ್ ಇಂಡೆಕ್ಸ್ನ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯು ಆರ್ ಹೈಲಿ ಇಂಪಾಸಿಬಲ್. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಮನೆಯವರು ಏನೇ ಕೇಳಿದ್ರು ನನಗಿಲ್ಲ ಅನ್ನಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ. ಒಂದು ತಂದೆ ಸ್ಥಾನದಲ್ಲಿ ನಿಂತು ಮಗಳು ಆಸೆ ಪಟ್ಟಿದ್ದನ್ನ ನಾನು ಈಡೇರಿಸದೆ ಹೋದ್ರೆ ಹೇಗೆ? ತಪ್ಪಾಗುತ್ತಲ್ವಾ? ನಿಮಗೆ ಎಲ್ಲರ ಮನಸ್ಸಿನ ಭಾವನೆ ಅರ್ಥ ಆಗುತ್ತೆ, ಬಟ್ ನನ್ನ ಮನಸ್ಸಿನ ಭಾವನೆ ಯಾವಾಗ ಅರ್ಥ ಆಗುತ್ತೋ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ. ಗೌತಮರೇ,
ದೇವ್ರ ಕುಂಕುಮ ಮಲ್ಕೊಳ್ಳಿ. ಏನೂ ಆಗಲ್ಲ, ಮಲ್ಕೊಳ್ಳಿ. ದೇವ್ರ ನೆನಪಿಸ್ಕೊಂಡು ಮಲ್ಕೊಳ್ಳಿ. ನೀವು ಮಾಡ್ಕೊಳ್ಳಿ. ನಾನು ಮಲಗ್ತೀನಿ, ಮೊದಲು ನೀವು ಮಲಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ, ಆಸ್ಟ್ರೇಲಿಯಾದಲ್ಲಿ ಕ್ಯಾಂಗ್ರೂ ತಿಂತಾರೆ. ಕ್ಯಾಂಗ್ರೋ ತಿಂತಾರ? ಬಟ್ ಕ್ಯಾಂಗ್ರೋ ಅವ್ರ ನ್ಯಾಷನಲ್ ಅನಿಮಲ್ ಅಲ್ವಾ? ನ್ಯಾಷನಲ್ ಅನಿಮಲ್ ಅಂದ್ರೆ ಒಂಥರ ಪ್ರೈಡು. ಅದನ್ನೇ ತಿಂತಾರೆ. ಅಯ್ಯೋ ಅದಕ್ಕೆ ಅಲ್ಲಿ ಸಾರಿ, ಒಂದ್ ನಿಮಿಷ. ಹಾ ಅಪ್ಪಿ. ಹಾಯ್ ಅಕ್ಕ, ಏನ್ ಮಾಡ್ತಿದ್ಯಾ? ನಾನು ಪಾರ್ಥ ಅವ್ರ ಜೊತೆ ಕುತ್ಕೊಂಡು ಸುಮ್ಮನೆ ಮಾತಾಡ್ತಿದ್ದೀನಿ. ಓ, ಪಾರ್ಥನೂ ಅಲ್ಲೇ ಇದ್ದಾರಾ? ಅಕ್ಕ, ಇವತ್ತು ನನ್ ಫೋಟೋ ಶೂಟ್ ಇದೆ. ಅದೇ RR ನಗರಲ್ಲಿ ಆರ್ಟ್ ಶೂಟ್ ಸ್ಟುಡಿಯೋ ಇದೆ ಅಲ್ವಾ, ಅಲ್ಲಿ. ಓ ಹೌದಾ? ಗುಡ್ ಗುಡ್ ಗುಡ್, ಹೋಗ್ ಆಲ್ ದಿ ಬೆಸ್ಟ್. ಅಯ್ಯೋ ಅಕ್ಕ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇವತ್ ನಂಗೆ ಫೋಟೋ ಶೂಟ್ ಇದೆ RR ನಗರ್ ಸ್ಟುಡಿಯೋದಲ್ಲಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? 6 ಗಂಟೆವರೆಗೂ ನಾನು ಅಲ್ಲೇ ಇರ್ತೀನಿ. ಹಾ ಅಪ್ಪಿ, ನನಗೆ ಗೊತ್ತಾಯ್ತು. ಹೇಳಿದ್ರೆ ಪದೇ ಪದೇ ಯಾಕೆ ಹೇಳ್ತಿದೀಯಾ? ಗೊತ್ತಾಯ್ತಾ ನಿಂಗೆ? ಏನ್ ಗೊತ್ತಾಯ್ತು ನಿಂಗೆ? ಸರಿ, ನಾನು ಹೇಳಿದ್ನ ಒಂದ್ಸತಿ ರಿಪೀಟ್ ಮಾಡೋ ನೋಡೋಣ. ಏನ್ ಹೀಗ್ ಕೇಳ್ತಿದ್ಯಾ? ನಿನಗಿವತ್ ಫೋಟೋ ಶೂಟ್ ಇದೆ, ನೀನ್ ತುಂಬಾ ಖುಷಿಯಾಗಿದೀಯಾ, RR ನಗರದಲ್ಲಿರೋ ಸ್ಟುಡಿಯೋಗೆ ಹೋಗ್ತಿದ್ಯಾ, ಸಂಜೆ 6 ಗಂಟೆವರೆಗೂ ಶೂಟ್ ಇರುತ್ತೆ. ನಾನೆಲ್ಲಾನು ಕೇಳಿಸ್ಕೊಂಡೆ. ಆದ್ರೆ ನೀನ್ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಅದು ನನಗೆ ಅರ್ಥ ಆಗ್ತಿಲ್ಲ. ನೀನ್ ಎಲ್ಲಾನು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ. ಗುಡ್ ಗುಡ್, ವೆರಿ ಗುಡ್. ಎಲ್ಲಾನು ನೀಟಾಗಿ ಕೇಳಿಸ್ಕೊಂಡಿದ್ಯಾ? ಓಕೆ ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸರಿ, ಓಕೆ, ಬಾಯ್. ಏನಾಗಿದೆ ಇವಳಿಗೆ? ಓ ಇದ ಮ್ಯಾಟ್ರು. ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದಾರೆ ಅಂದ್ರೆ ಅದಕ್ಕೆ ತಂಗಿ ನನ್ಗೇನು ಹಿಂಟ್ ಕೊಡ್ತಾ ಇದಾರೆ ಅಂತ ಅನ್ಸ್ತಾ ಇದೆ. ಓ ನಾನು ಅಲ್ಲಿ ಹೋಗ್ಬೇಕಾ ಏನು? ಹೋಗ್ಲೇಬೇಕು. ಪಾರ್ಥ, ಡೋಂಟ್ ವೇಸ್ಟ್ ಟೈಮ್, ಗೆಟ್ ರೆಡಿ ಅಂಡ್ ಗೋ. ಅದಕ್ಕೆ ನಂಗೊಂಚೂರು ಕೆಲಸ ಇದೆ, ಹಿಂಗೋಗಿ ಹಿಂಗ್ ಏನ್ರಿ ನೀವು ಇಷ್ಟು ದೊಡ್ಡ ಬೆಂಗಳೂರು ಸಿಟಿಯಲ್ಲಿ ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕೊಂಡು ಕಾಯಕ್ಕೂ ಇಲ್ವಾ? ಏನೋ ಎನ್ಕ್ವೈರಿ ಮಾಡೋ ತರ ಬಂದು ಇಲ್ಲೇನ್ ಮಾಡ್ತೀರಾ ಅಂತ ಕೇಳ್ತೀರಲ್ಲ. ಸರಿ, ಕ್ಯಾಶುವಲ್ ಆಗಿ ಕೇಳ್ತಾ ಇದೀನಿ. ನೀವೇನ್ ಮಾಡ್ತಾ ಇದೀರಾ ಇಲ್ಲಿ? ಅದು ನನ್ ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಹೇಳಿದ್ದ, ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಹೌದು, ನೀವೇನ್ ಮಾಡ್ತಾ ಇದೀರಾ ಇಲ್ಲಿ? ಇದೇ ನನ್ ಸ್ಟುಡಿಯೋ. ಫೋಟೋ ಶೂಟ್ ಇತ್ತು ಇವತ್ತು. ಹೌದಾ? ಫೋಟೋ ಶೂಟ್ ಎಲ್ಲ ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತು. ವಾವ್, ಸೂಪರ್ ಅಲ್ಲ? ಥ್ಯಾಂಕ್ ಯು. ಐ ಮೀನ್ ನಾವೆಲ್ಲರೂ ಬಯಸೋದು ಅದೇ ಅಲ್ವಾ? ನಮ್ಮವ್ರು ಚೆನ್ನಾಗಿರ್ಬೇಕು, ಚೆನ್ನಾಗಾಗ್ಬೇಕು ಅನ್ನೋದನ್ನೇ ಬಯಸೋದು. ಐ ಮೀನ್ ವೆಲ್ ವಿಶರ್, ಯು ನೋ. ಓ ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಎಷ್ಟು ಡವ್ ಮಾಡ್ತಿದ್ದಾರೆ. ನಿಮ್ಮಷ್ಟೇನ್ ಡವ್ ಇಲ್ಲ ಬಿಡಿ. ಯಾಕೋ ನನ್ನ ಫ್ರೆಂಡು ಕೈ ಕೊಡೋ ತರ ಕಾಣಿಸ್ತಾ ಇದ್ದಾನೆ. ಹೇಗಿದ್ರು ನೀವು ಸಿಕ್ಕಿದ್ದೀರಾ. ಕಾಫಿಗಂತೂ ಬರ್ಲಿಲ್ಲ. ಅಟ್ಲೀಸ್ಟ್ ಒಂದು ಜ್ಯೂಸ್ ಆದ್ರೂ ಕುಡಿಯೋಣ ಬರ್ರಿ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕ್ಲೋಸ್ ರಿಲೇಟಿವ್ಸ್ ಅಲ್ವಾ? ಹೀಗೆ ಕಾಫಿ, ತಿಂಡಿ, ಜ್ಯೂಸ್ ಎಲ್ಲ ಕುಡಿತಾ ಇದ್ರೆ ನಮ್ ಫ್ಯಾಮಿಲಿ ಬಾಂಡಿಂಗ್ ಒಂಥರ ಚೆನ್ನಾಗಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಏನ್ರಿ ಇಷ್ಟೊಂದು ಕೇಳ್ಕೊತಾ ಇದೀನಿ, ಸುಮ್ಮನೆ ಇದ್ದೀರಲ್ಲ. ಪ್ಲೀಸ್ ಬರ್ರಿ, ಪ್ಲೀಸ್. ನೀವು ಬಂದಿದ್ ಒಂಥರ ಮಿಡ್ ಸಮ್ಮರ್ ಅಲ್ಲಿ ಮಳೆ ಬಂದಷ್ಟು ಖುಷಿ ಆಯ್ತು ನಂಗೆ. ಅಂದ್ರೆ ನನ್ಗೆ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಅಂತ. ಥ್ಯಾಂಕ್ ಯು. ಕೊನೆಗೂ ನೀವು ನಾನು ಕೊಟ್ಟ ಇನ್ವಿಟೇಷನ್ ನ ರಿಸೀವ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಸರಿ, ಈಗ ನಿಮ್ಗೇನ್ ಇಷ್ಟ? ಹಂಗೆಲ್ಲ ಕೇಳಬಾರ್ದು ಭಾವಂತಮ್ಮ. ನನ್ಗೇನ್ ಇಷ್ಟ ಅಂತ ನೀವೇ ತಿಳ್ಕೋಬೇಕು. ಅದು ಆಕ್ಚುಲಿ ಟ್ಯಾಲೆಂಟ್ ಅಂದ್ರೆ. ಓ, ಅಂದ್ರೆ ನಾನು ಇರೋ ಬರೋ ಕೆಲ್ಸನೆಲ್ಲ ಬಿಟ್ಟು ನಿಮ್ಗೇನ್ ಇಷ್ಟ ಅನ್ನೋದು ತಿಳ್ಕೊಬೇಕಾ? ಎಸ್. ಅಲ್ಲ, ನಿಮ್ ಟಾಸ್ಕ್ ಒಂಥರ ಎಕ್ಸೈಟಿಂಗ್ ಆಗಿದೆ. ಬಟ್ ನಿಮ್ಗೆ ಏನ್ ಇಷ್ಟ ಅಂತ ಹೇಗ್ರಿ ತಿಳ್ಕೊಳ್ಳೋದು? ಅದನ್ನೇ ಅಲ್ವಾ ಟ್ಯಾಲೆಂಟು ಅಂತ ಹೇಳೋದು. ಲೆಟ್ಸ್ ಸಿ ನೀವೆಷ್ಟು ಟ್ಯಾಲೆಂಟೆಡ್ ಅಂತ. ಫಾರಿನ್ ಅಲ್ಲಿ ಓದ್ ಬಂದ್ರೆ ಸಾಲದು, ಲೋಕಲ್ ಸಿಲೆಬಸ್ ಗೊತ್ತಿರ್ಬೇಕು. ನೋಡೋಣ, ನಾನ್ ಕೊಟ್ಟಿರೋ ಟೆಸ್ಟ್ ಅಲ್ಲಿ ನೀವು ಪಾಸ್ ಆದ್ರೆ ಆವಾಗ ಒಪ್ಕೋತೀನಿ ನೀವು ಟ್ಯಾಲೆಂಟೆಡ್ ಅಂತ.
ಓಕೆ ಐ ಲವ್ ಚಾಲೆಂಜಸ್. ಐ ಮೀನ್ ಚಾಲೆಂಜಸ್ ಇದ್ರೇನೆ ಅಲ್ವಾ ನಮ್ ಟ್ಯಾಲೆಂಟ್ ಹೊರಗಡೆ ಬರೋದು. ನೋಡೋಣ ಅದೆಷ್ಟು ನಿಮ್ ಟ್ಯಾಲೆಂಟ್ ಹೊರಗಡೆ ಬರುತ್ತೆ ಅಂತ. ಇವಾಗ ಏನ್ ಆರ್ಡರ್ ಮಾಡ್ತೀರಾ? ನಿಮ್ಗೆ ಏನ್ ಇಷ್ಟ ಅಂತ ಹೇಳಿದ್ಮೇಲೆ ಆರ್ಡರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಜ್ಯೂಸ್. ಹಲೋ ಎಕ್ಸ್ಕ್ಯೂಸ್ ಮೀ, ಎರಡು ಜ್ಯೂಸ್. ಯಾವ್ದು? ಓಕೆ ಸರ್. ಹಾ ತಗೊಳ್ಳಿ. ಗೆಳೆಯ, ಈ ಸಲದ ಹಬ್ಬ ತುಂಬಾನೇ ಸ್ಪೆಷಲ್ ಕಣ. ಯಾಕೆ? ಯಾಕೆ? ಏಯ್, ಎಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾ ನಿನ್ಗೆ? ಅತ್ತಿಗೆ ಬಂದಿದ್ದಾರೆ ಕಣ, ಅದಕ್ಕೆ ಈ ಹಬ್ಬ ತುಂಬಾ ಸ್ಪೆಷಲ್. ನೀನೇನೆ ಹೇಳ, ಒಂದು ಗಂಡಿನ ಜೀವನಕ್ಕೆ ಹೆಣ್ಣು ಎಂಟ್ರಿ ಆದ್ರೇನೆ ಕಣ ಪ್ರತಿಯೊಂದು ಸ್ಪೆಷಲ್ ಅನ್ಸ್ಕೊಳ್ಳೋದು. ಇಲ್ಲಾಂದ್ರೆ ಜೀವನನೇ ಖಾಲಿ ಫಲವಾಗ್ಬಿಡುತ್ತೆ. ನೀನು ಈ ಅಡ್ನಾಡಿ ಕಂಪ್ಯಾರಿಸನ್ಗಳ ಭಂಡಾರ ಕಣ. ಹೆಂಗೋ ಇವೆಲ್ಲ ಉಳಿಯುತ್ತೆ ನಿನಗೆ? ನಾವು ಅಂದ್ರೆ ಹಂಗೇನಮ್ಮ, ಸ್ಪೆಷಲ್. ಗೆಳೆಯ ಅಲ್ಲಡ, ಅಣ್ಣ ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ಚೆನ್ನಾಗಿದೆ ಪುಟ್ಟಿ. ಚೆನ್ನಾಗಿದ್ದೀನಿ ಅಣ್ಣ. ಹಾಯ್ ಹಾಯ್ ಜೀವಾ. ಹಾಯ್ ಬಾವಾ. ಏ ಬನ್ನಿ, ಪ್ಲೀಸ್ ಕಪ್ ಪ್ಲೀಸ್ ಕಪ್. ಒಬ್ಳು ತಾಯಿ ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾಳೋ, ಅವ್ರ ಬಗ್ಗೆ ಎಷ್ಟು ಕನ್ಸುಗಳನ್ನ ಕಾಣ್ತಾಳೋ, ಅದೇ ರೀತಿ ಗೌತಮ್ ಅವ್ರು. ನಿನ್ನನ್ನ ಅಷ್ಟು ಪ್ರೀತಿಸ್ತಾರೆ, ನಿನ್ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾರೆ. ಅಜಯ್ ನೋಡಿದ್ರ ನಮ್ಮ ಡುಂಬ ಸರ್ನ ಅತಿಗೆ ಯಾವ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಹೌದು ಕಣೋ ಆಪ್ತ ಮಿತ್ರ, ಇವರಿಬ್ರು ಈ ರೀತಿ ಇರೋದ್ ನೋಡಿದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ. ಏನಜ್ಜಿ, ತಾತ ನೆನ್ಪಾಗ್ತಾ ಇದ್ದಾರ? ಸರಿ ಪುಟ್ಟ, ನೀನು ಹೋಗ್ಬಾ, ನಾ ಡ್ರೈವರ್ನ ಕಳಿಸ್ಕೊಡ್ತೀನಿ. ಅದೆಷ್ಟು ಕೇರ್ ಮಾಡ್ತೀಯ ಅಣ್ಣ. ದುಡ್ಕಿ ಮಗುನ ತೆಗೆಸ್ಬಿಟ್ಟಿದ್ದೀನಿ. ಮಗು ತರ ಖುಷಿ ಪಡ್ತಿರೋ ನಿನ್ನ ನಾನು ಹೇಗೆ ಫೇಸ್ ಮಾಡಲಿ? ಬಾಮಿ, ಇವ್ರನ್ನೇ ನಾನು ನಿಂಗೆ ಪರಿಚಯ ಮಾಡಿಸ್ಬೇಕಾಗಿರೋದು. ಇವರು ಅಣ್ಣ ನಿಂಗೆ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿರೋ ಥೆರಪಿಸ್ಟ್. ನಿಂಗೆ ಯಾವುದೇ ಥರದ ಥೆರಪಿ ಬೇಕು ಅಂದ್ರೂ 24 hours ಇವ್ರು ನಿನ್ನ ಜೊತೆ ಇರ್ತಾರೆ. ಅವರು ನಮ್ಮ ಡಯಟಿಷಿಯನ್ ಆ್ಯಂಡ್ ಬ್ಯೂಟಿಷಿಯನ್. ನಿಂಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಮನೇಲಿ ಒಬ್ರು ಬ್ಯೂಟಿಷಿಯನ್ ಯಾವಾಗಲೂ ಇದ್ದೇ ಇರ್ತಾರೆ. ಆದರೆ ಅವರು ಎಕ್ಸ್ಕ್ಲೂಸಿವ್ಲಿ ನಿನಗೆ ಅಂತಾನೆ ಅಪಾಯಿಂಟ್ ಆಗಿರೋದು. ಇವ್ರು ನಿಂಗೆ ಅಪಾಯಿಂಟ್ ಆಗಿರೋ ಡಾಕ್ಟರ್ ಆ್ಯಂಡ್ ನರ್ಸ್. 24 hours ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ದೇರ್ ಆಲ್ವೇಸ್ ದೇರ್ ಫಾರ್ ಯು. ಬಹಳ ಮುಖ್ಯವಾಗಿ ನೀನು ದಿನಕ್ಕೆ 1 ಗಂಟೆ ಭಗವದ್ಗೀತೆ ಪ್ರವಚನ ಕೇಳಬೇಕು ಅಂತ ಅಣ್ಣ ಶಾಸ್ತ್ರಿಗಳನ್ನೇ ಅಪಾಯಿಂಟ್ ಮಾಡ್ಯಾನೆ. ನಮಸ್ತೆ. ಅಣ್ಣ ನನಗೆ ಅಂತ ಇಷ್ಟೆಲ್ಲ ಮಾಡಿದಾನ? ಅರೆ ಇಷ್ಟೇ ಅಲ್ಲ, ಇನ್ನೂ ಏನೋ ಇದೆ.
ನಿನ್ನ ರೂಮ್ ಒಳಗಡೆ ಯಾರೇ ಬರುವಾಗ್ಲೂ ಸೆಲ್ ಫೋನ್ನ ಯೂಸ್ ಮಾಡೋ ಹಾಗೆ ಇಲ್ಲ. ಆಮೇಲೆ ನಿನ್ನ ರೂಮಲ್ಲಿ ಯಾವಾಗಲೂ ಜೋಗ್ಳು ಬರೋ ಹಾಗೆ, ರೈಮ್ಸ್ ಬರೋ ಹಾಗೆ ಅಣ್ಣ ಮ್ಯೂಸಿಕ್ ಸಿಸ್ಟಮ್ನ ಫಿಕ್ಸ್ ಮಾಡ್ತೀಯಾನೆ. ಅಣ್ಣಂಗೆ ಇನ್ನೂ ಏನೇನೋ ಮಾಡೋ ಪ್ಲಾನ್ಸ್ಗಳಿದೆ ಗೊತ್ತಾ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ 1 by 1 ಗೊತ್ತಾಗ್ತಾ ಹೋಗುತ್ತೆ. ಬಟ್ ಮಹಿ, ನಿನಗೆ ಶಾಕ್ ಆಗುತ್ತೆ. ಯಾಕೆಂದರೆ ಬಿಗ್ ಬ್ರೋ ಪ್ಲ್ಯಾನ್ಸು ಅಷ್ಟು ಗ್ರ್ಯಾಂಡ್ ಆಗಿದೆ, ಅಷ್ಟು ದೊಡ್ಡದಾಗಿದೆ. ಬಟ್ ಅಣ್ಣ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಯಾಕೆ ಅಂದರೆ ಅಣ್ಣನ ದೃಷ್ಟಿಯಲ್ಲಿ ಒಂದು ಮಗು ಹುಟ್ಟುವಾಗ ಅದಕ್ಕೆ ಸಿಗಬೇಕಾದ ಒಂದು ಕೇರ್ ಮತ್ತು ಅಟೆನ್ಷನ್ ಕೊಟ್ಟರೆ ಅದೊಂದು ಒಳ್ಳೆ ಆಲ್ರೌಂಡರ್ ಆಗುತ್ತೆ ಅನ್ನೋದು ಅವನ ನಂಬಿಕೆ. ಆ ಒಂದು ಸಮಯದಲ್ಲಿ ಅದ್ರ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ಆ ಮಗು ಚೆನ್ನಾಗಿ ಬೆಳೀಲಿ, ಬೆಳೆದು ಈ ಸಮಾಜಕ್ಕೆ ಒಂದು ಒಳ್ಳೆ ಗಿಫ್ಟ್ ಆಗಲಿ ಅನ್ನೋದು ಅವನ ಯೋಚನೆ. ಹೇಗೆ ರಮಣ್ಣ, ಸೂಪರ್ ಅಲ್ಲ? ಅಷ್ಟೇ ಅಲ್ಲ ಮಹಿ, ಇನ್ನೂ ತುಂಬ ಇದೆ. ಏನು? ಅದನ್ನ ಅಜ್ಜಿ ತೋರಿಸ್ತಾರೆ, ಬಾ. ಹಾಗಾಗಿ ನಮ್ಮಪ್ಪ ನಾನೇನಾಗಬೇಕು ಅಂತ ಕನ್ಸ್ಕೊಂಡಿದ್ರು ಆ ಕನಸನ್ನ ನಮ್ಮಪ್ಪನ ರೂಪದಲ್ಲಿ ಈ ಮಗು ಮೂಲಕ ನನಸು ಮಾಡಬೇಕು ಅಂತ ನಾನು ಕನ್ಸ್ಕೊಂಡಿದ್ದೀನಿ. ಇದೊಂಥರ ಹುಚ್ಚು ಕನಸು ಅಂತ ಬೇರೆಯವ್ರಿಗೆ ಅನಿಸ್ಬೋದು, ಬಟ್ ಪ್ರೀತಿಸೋ ಹೃದಯಕ್ಕೆ ಇದು ಕಾಮನ್ ಅನ್ನೋದು ನನ್ನ ಭಾವನೆ. ನೋಡು ಮತ್ತೆ ಅರೆ ಪುಟ ಪುಟ, ಅವಳಿಗೆ ಸ್ವಲ್ಪ ಟೈಮ್ ಕೊಡಿ. ನೀವು ಹೋದ್ರೆ ಇನ್ನೂ ಇಮೋಷನಲ್ ಆಗ್ತಾಳೆ. ಏನ್ ಗೊತ್ತಾಗತ್ತಮ್ಮವ್ರೆ, ಕೂಸುಟ್ಟಕ್ಕೆ ಮುಂಚೆನೆ ಕುಲಾವಿ ಹೊಲ್ಸಿದ್ರು ಅನ್ನೋ ಗಾದೆ ಮಾತನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಟ್ಟಿದ್ದೀರಾ. ಮಗು ಹುಟ್ಟಕ್ಕೆ ಮುಂಚೆನೆ ಯೂನಿಫಾರ್ಮ್ ಹೊಲಿಸ್ಬಿಟ್ಟಿದ್ದೀರಾ. ಮಗು ವಿಷಯದಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ. ಇದೇ ಖುಷಿ ನಮ್ಮ ವಿಷಯದಲ್ಲೂ ಇರುತ್ತಲ್ವಾ ಡುಮಾ ಸರ್? ಮಹಿ ಇಷ್ಟೊಂದು ಎಮೋಷನಲ್ ಆಗಿದ್ದಾಳೆ ಅಂದ್ರೆ ಎಲ್ಲೂ ಏನೋ ಅಡ್ವರ್ಟ್ ಆಗಿರೋ ತರ ಇದೆ. ಇಲ್ಲ ಅಂದ್ರೆ ಇವಳು ಇಷ್ಟೆಲ್ಲ ಎಮೋಷನಲ್ ಆಗೋ ಚಾನ್ಸೇ ಇಲ್ಲ. ಏನಾಗಿರ್ಬೋದು? ನೀನು ಹುಟ್ಟೋ ಮಗುಗೆ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿಟ್ಟಿದ್ದೀನಿ. ನಿಂಗೆ ತೊಟ್ಲು ತೂಗೋ ಕಷ್ಟನೂ ಇರಬಾರ್ದು ಅಂತ ಬಿಗ್ ಬ್ರೋ ಇದನ್ನ ಸ್ವೀಡನ್ ಇಂದ ತರಿಸಿದ್ದಾನೆ. ನೀನು ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮಪ್ಪನೇ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಹಾಗಾಗಿ ನಮ್ಮಪ್ಪ ನಾನೇನಾಗಬೇಕು ಅಂತ ಕನ್ಸ್ಕೊಂಡಿದ್ರು ಆ ಕನ್ಸನ್ನ ನಮ್ಮಪ್ಪನ ರೂಪದಲ್ಲಿ ಈ ಮಗು ಮೂಲಕ ನನಸು ಮಾಡಬೇಕು ಅಂತ ನಾನು ಕನ್ಸ್ಕೊಂಡಿದ್ದೀನಿ. ಮಲಗಿದ್ರೆ ಎಲ್ಲಿ ಅದೇ ಥರದ ಕನ್ಸು ಬಿದ್ದ್ಬಿಡುತ್ತೋ ಅಂತ ಟೆನ್ಷನ್ ಆಗ್ತಾ ಇದೆ ನನಗೆ. ಟೆನ್ಷನಲ್ಲಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಗೌತಮ್ ಅವರೇ, ಮಹಿಮಾ ಇಲ್ಲೇ ಇದ್ದಾಳೆ, ಮಗು ಸಹ ಅವಳು ಹೊಟ್ಟೆಯಲ್ಲಿ ಸೇಫ್ ಆಗಿದೆ. ಎಲ್ಲ ಸರಿ ಅಂದ್ಮೇಲೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ರಾ? ಬಹುಶಃ ಪ್ರೀತಿ ಜಾಸ್ತಿ ಇರೋ ಕಡೆ ಈ ತರ ಆತಂಕ ಭಯ ಎಲ್ಲ ಜಾಸ್ತಿ ಇರುತ್ತೆ ಅನ್ಸತ್ತಲ್ಲ. ನನಗೆ ಮಹಿಮಾ ಬಗ್ಗೆ ತುಂಬಾನೇ ಕಾಳಜಿ, ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು, ಏನು ವ್ಯತ್ಯಾಸಗಳಾಗಬಾರ್ದು ಅಂತ. ಮೇ ಬಿ ಹೀಗಾಗ್ತಾ ಇರೋದಕ್ಕೆ ಅದೇ ಕಾರಣ ಇರ್ಬೇಕಲ್ವಾ? ಇದ್ರೂ ಇರ್ಬೋದು. ಆದ್ರೆ ಏನೇ ಹೇಳಿ, ಮಹಿಮಾ ಬಗ್ಗೆ ನೀವು ಇಷ್ಟೆಲ್ಲ ಅರೇಂಜ್ ಮಾಡಿರೋದು, ಅವಳ ಮಗು ಬಗ್ಗೆ, ಆ ಮಗು ಲೈಫ್ ಬಗ್ಗೆ ಇಷ್ಟೆಲ್ಲ ಕನ್ಸ್ ಕಂಡಿರೋದು, ಹಂಬಲಿಸ್ತಿರೋದು, ಅದನ್ನೆಲ್ಲ ನೋಡಿದ್ರೆ ನಿಮ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಮಗಳಿಗೆ ತಂದೆ ಆದವನು ಪ್ರೀತಿ ತೋರಿಸೋದನ್ನ ನೋಡಿದ್ದೀನಿ, ಸ್ವತಃ ಅನುಭವಿಸಿದ್ದೀನಿ. ಆದ್ರೆ ಅಣ್ಣನಾಗಿ ತಂಗಿಗೋಸ್ಕರ ಇಷ್ಟೆಲ್ಲ ಮಾಡೋದು, ಇಷ್ಟೆಲ್ಲ ಪ್ರೀತಿ ತೋರಿಸೋದನ್ನ ನೋಡೇ ಇರಲಿಲ್ಲ. ನಿಜವಾಗ್ಲು ಮಹಿಮಾ ತುಂಬಾ ಪುಣ್ಯ ಮಾಡಿದಾಳೆ. ನೀವು ನಿಜವಾಗ್ಲೂ ಗ್ರೇಟು. ಇದರಲ್ಲಿ ಗ್ರೇಟ್ ಏನ್ ಬಂತು? ಪ್ರತಿಯೊಬ್ಬ ಅಪ್ಪಂದ್ರು ಅಣ್ಣಂದ್ರು ಮಕ್ಕಳ ಬಗ್ಗೆ, ಒಡ ಹುಟ್ಟಿದವ್ರ ಬಗ್ಗೆ ಈ ತರ ಕನ್ಸರ್ಟ್ ತೋರಿಸೋದು ಸಹಜ ಅಲ್ವಾ?
ಇರುತ್ತೆ, ಆದ್ರೆ ನಿಮ್ಮಷ್ಟಿರೋದಕ್ಕೆ ಚಾನ್ಸ್ ಇಲ್ಲ. ನೀವೊಂಥರ ಪ್ರೋಮ್ಯಾಕ್ಸ್ ಅಲ್ಲ, ಅಲ್ಟ್ರಾ ಪ್ರೋಮ್ಯಾಕ್ಸ್. ನಕ್ಕಿದ್ ಸಾಕು. ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳಿ. ಯಾವ ಸಮಸ್ಯೆ? ನಿಮ್ಮ ಅಪ್ಪ ಅಮ್ಮನ್ ಹೇಳ್ದೇನೆ ನಾವು ಸೀಮಂತದ ಮುಹೂರ್ತ ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಅವ್ರಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ನೀವೇ ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಮಾಡಬೇಕು ಪ್ಲೀಸ್. ಅಲ್ಲ, ಒಂದ್ ಕೆಲಸ ಮಾಡೋಣ. ಹೇಳಿ. ನಾಳೆ ನಮ್ಮ ಮನೆಗೆ ಹೋಗಿ ನಾವಿಬ್ರು ಅವ್ರನ್ನ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಡೋಣ. ನಾನು ಬರ್ಬೇಕಾ? ಹಾ, ಮಗಳಾಗ ನಾನ್ ಮಾತಾಡೋದಕ್ಕೂ ಅಳಿಯಂದಿರಾಗ ನೀವು ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನಗ್ ಬೇಡ ಅಂತ ಹೇಳಿದ್ರು ನಿಮ್ ಮಾತನ್ನ ಬೇಡ ಅಂತ ಹೇಳೋದೇ ಇಲ್ಲ. ಸೊ ಪ್ಲೀಸ್ ಪ್ಲೀಸ್. ಸರಿ, ನೋಡೋಣ. ಓಕೆ, ಈಗೇನು ಚಿಂತೆ ಮಾಡಿದೆ, ಮಲ್ಕೊಳ್ಳಿ, ನಾಳೆ ನೋಡ್ಕೊಳ್ಳೋಣ. ಇವರು ಅಣ್ಣ ನಿಂಗೆ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿರೋ ಥೆರಪಿಸ್ಟ್. ನೀನು ದಿನಕ್ಕೆ 1 ಗಂಟೆ ಭಗವದ್ಗೀತೆ ಪ್ರವಚನ ಕೇಳಬೇಕು ಅಂತ ಅಣ್ಣ ಶಾಸ್ತ್ರಿಗಳನ್ನೇ ಅಪಾಯಿಂಟ್ ಮಾಡ್ಯಾನೆ. ನಮ್ ಗುಡ್ಡಪ್ಪ ನೀನು ಹುಟ್ಟೋ ಮಗುಗೆ ತೊಟ್ಲು ತರಿಸಿದಾನೆ. ನೀನು ಹುಟ್ಟೋ ಮಗುಗೆ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿಟ್ಟಿದ್ದೀನಿ. ನೀನು ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮ ಅಪ್ಪನೇ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಇರೋ, ನಾನು ಅಷ್ಟು ಫಾಸ್ಟಾಗಿ ಬರೆಯೋಕ್ಕಾಗಲ್ಲ. ಸರಿ ಬರಿ ಬರಿ. ಅಮ್ಮ, ಇಷ್ಟೇನಾ? ಇನ್ನೇನಾದ್ರೂ ಬಿಟ್ಟಿದ್ಯಾ? ನೆನ್ಪು ಮಾಡ್ಕೋ. ಹಾ, ಉಡುಗೊರೆ ಕೊಡೋದಕ್ಕೆ ಅರ್ಶನ ಕುಂಕುಮದ ಬಟ್ಲು ಬೇರೆ ಏನಾದ್ರು ತಗೊಂಡ್ರಾಯ್ತು, ಅದನ್ನ ಬರ್ಕೊಂಬಿಡು. ಏನ್ ಎಲ್ರು ಕುತ್ಕೊಂಡು ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಸೀಮಂತಕ್ಕೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ಕೋತಾ ಇದ್ದೀವಿ. ಓ ಅಮ್ಮ, ಈ ಸೀಮಂತ ಏನಕ್ ಮಾಡ್ತಾರೆ? ಒಳ್ಳೆ ಪ್ರಶ್ನೆ ಕೇಳಿದೆ ನೋಡಿ. ಈ ಸೀಮಂತ ಅನ್ನೋದು ಅಪ್ಕಮಿಂಗ್ ಬೇಬಿಗೆ ನಾವು ಮಾಡೋ ವೆಲ್ಕಮ್ ಸೆರೆಮನಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ತಾಯ್ತನಕ್ಕೆ ನಾವುಗಳು ಮಾಡೋ ಮೊದಲನೇ ಶಾಸ್ತ್ರ. ಮಗುನ್ ಹೊತ್ಕೊಂಡಿರೋ ತಾಯಿಗೂ ಮತ್ತೆ ಆ ಮಗುಗೂ ಮುತ್ತೈದೆರೆಲ್ಲ ಬಂದು ಆಶೀರ್ವಾದ ಮಾಡ್ತಾರೆ. ಈ ಆಶೀರ್ವಾದನ ಹೊಟ್ಟೆಲಿರುತ್ತಲ್ಲ ಮಗು, ಅದು ಕೇಳಿಸ್ಕೊಳ್ಳುತ್ತೆ. ಹಾಗೆ ಹೆರಿಗೆನು ಸುಲಭವಾಗುತ್ತೆ ಅನ್ನೋ ನಂಬಿಕೆ. ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಒಳ್ಳೇದಾಗತ್ತೆ ಅಂತಾರಲ್ಲ, ಇದು ಹಾಗೆ. ಒಳ್ಳೆ ಭಾವನೆಗೆ ಅಷ್ಟು ಶಕ್ತಿ ಇದೆ. ನಮ್ಮ ಎಲ್ಲ ಸಂಪ್ರದಾಯದ ಹಿಂದೆ ಇರೋ ಬೇಸಿಕ್ ಲಾಜಿಕ್ಕು ಇದೆ, ಒಳ್ಳೆ ಭಾವನೆ. ಒಂದು ಒಳ್ಳೆ ನಂಬಿಕೆ ಭಾವನೆನ ಬೆಳೆಸ್ಕೊಂಡ್ರೆ ಅದು ನಮ್ಗೆ ಪ್ರೇಯರ್ ತರ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದು ಅಲ್ಲದೆ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ಒಂದು ಹೆಣ್ಣು ಗರ್ಭಿಣಿಯಾಗಿ ಒಂದು ಮಗುಗೆ ಜನ್ಮ ಕೊಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಬ್ರಹ್ಮದೇವ ಮಾಡೋ ಕೆಲ್ಸನ ಈ ತಾಯಿ ಸಬ್ ಕಾಂಟ್ರಾಕ್ಟ್ ತಗೊಂಡಂಗೆ. ಒಂದು ಯುದ್ಧಕ್ಕೆ ಹೋಗೋ ಗಂಡಿಗೂ ಹೆರಿಗೆ ವಾರ್ಡಿಗೆ ಹೋಗೋ ಹೆಣ್ಣಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಒಂದು ದೊಡ್ಡ ಯುದ್ಧ ಗೆದ್ಕೊಂಡ್ಬಂದಂಗೆ ಒಟ್ಟಿಗೆ ಒಂದು 20 ಎಲುಬು ಮುರಿದಂಗಾಗುತ್ತೆ ಒಂದು ನಾರ್ಮಲ್ ಡೆಲಿವರಿ. ಅಷ್ಟು ನೋವಿರುತ್ತೆ. ಆ ಟೈಮಲ್ಲಿ ತಾಯಿ ಜೀವದ ಒಂದು ಭಾಗನ ಮಗು ತಗೊಂಡು ಹೊರಗೆ ಬರುತ್ತೆ ಅಂತ ಹಿಂದಿನವ್ರು ಹೇಳ್ತಾರೆ. ಅದು 100ಕ್ಕೆ 100 ಸತ್ಯ. ಎಲ್ರೂ ನನ್ನ ಸೀಮಂತಕ್ಕೆ ರೆಡಿ ಮಾಡ್ಕೋತಿದ್ದಾರೆ, ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಆದ್ರೆ ನಾನು ತಾಯಿಗಿಂತ ದೊಡ್ಡ ವೆಯ್ಟ್ ಲಿಫ್ಟರು ಇನ್ಯಾರೂ ಇಲ್ಲ ಅಂತ ಅನ್ಸುತ್ತೆ. ಬರೀ ವೆಯ್ಟ್ ಲಿಫ್ಟರ್ ಅಷ್ಟೇ ಅಲ್ಲ, ಐ ಥಿಂಕ್ ಶಿ ಇಸ್ ಎ ಗ್ರೇಟ್ ಫೈಟರ್. ಸಾವಿನ ಜೊತೆ ಹೋರಾಟ ಮಾಡಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಹೆಣ್ಣು ನಿಜವಾಗ್ಲೂ ಗ್ರೇಟ್. ಬರೀ ಗ್ರೇಟ್ ಅಷ್ಟೇ ಅಲ್ಲ, ಗ್ರೇಟೆಸ್ಟ್ ಅವರು. ಅವ್ರಿಗೆ ಇನ್ನೊಂದು ಹೋಲಿಕೆ ಅಂತಾನೆ ಇಲ್ಲ. 100% ಕರೆಕ್ಟ್ ಆಗಿ ಹೇಳಿದ್ರಿ ಅಳಿ. ಅಂದ್ರೆ ಆ ಭಗವಂತ ಹೆಣ್ಣಿಗೆ ಮಾತ್ರ ದೇವರಾಗೋ ಅವಕಾಶ ಕೊಟ್ಟಿದ್ದಾನೆ. ಆ ಹೆಣ್ಣು ಮಗು ಹೆರ್ತಾ ಇರೋಂಗೆ ದೇವ್ರ ಪಟ್ಟ ಏರ್ಬಿಡ್ತಾನೆ.
ಎಲ್ರೂ ನನ್ನ ಸೀಮಂತಕ್ಕೆ ರೆಡಿ ಮಾಡ್ಕೋತಿದ್ದಾರೆ, ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಆದ್ರೆ ನಾನು ಓಕೆ, ಲೆಟ್ಸ್ ಕಂಟಿನ್ಯೂ. ಆಮೇಲೆ ನಿನಗೆ ಒಂಟಿಯಾಗಿ ಒಬ್ಬೊಬ್ಬರೇ ಬೂತ್ ಥರ ಟ್ರಾವೆಲ್ ಮಾಡೋದು ಅಂದರೆ ಸಖತ್ ಇಷ್ಟ. ಶಾಪಿಂಗ್ ಮಾಡೋದು ಅಂದರೆ ಸಖತ್ ಇಷ್ಟ. ಆಮೇಲೆ ಹೊಸ ಬುಕ್ಕಿನ ಪೇಜ್ಗಳ ಪರಿಮಳ ಅಂದರೆ ತುಂಬಾನೇ ಇಷ್ಟ. ಆಮೇಲೆ ರೂಮಲ್ಲಿ ನೀವು ಒಬ್ಬರೇ ಕೂತ್ಕೊಂಡು ಬ್ಲ್ಯಾಂಕೆಟ್ ಹಾಕೊಂಡು ನಿಮ್ಮ ಲ್ಯಾಪ್ಟಾಪಲ್ಲಿ ಖರಾಬ್ ಆಗಿರೋ ಹಾರರ್ ಮೂವಿ ನೋಡೋದು ಅಂದರೆ ನಿಮಗೆ ಸಖತ್ ಇಷ್ಟ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವೋಲ್ವೋ ಬಸ್ ಪಾಸ್ ತಗೊಂಡು ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಕೈಗೂ ಸಿಗದೆ ಬಸ್ ಚೇಂಜ್ ಮಾಡ್ತಾ ಇಡೀ ಸಿಟಿನ ಸುತ್ತೋಡಿಯೋದು ಅಂದ್ರೆ ನಿಮಗೆ ಸಖತ್ ಇಷ್ಟ. ಅದಕ್ಕೆ ತಂಗಿ, ಹೇಗೆ ನಾವು ನಿಮ್ಮ ಬಗ್ಗೆ ಇರೋ ಬರೋ ಇನ್ಫಾರ್ಮೇಶನ್ ಎಲ್ಲ ಹೇಗೆ ಕಲೆಕ್ಟ್ ಮಾಡಿಬಿಡ್ತೀವಿ ನೋಡಿದ್ರಾ? ಏನ್ ಫಾರಿನ್ ರಿಟರ್ನ್ ಅಂದ್ರೆ ಏನ್ ಸುಮ್ಮನೆನಾ? ಈ ಮೊಸಾಡ್, FBI, CBI ಇವರೆಲ್ಲ ಆದ್ಮೇಲೆ ನಾನೇ ಗೊತ್ತಾ, ನಮಗೆ ಯಾರ ಇನ್ಫಾರ್ಮೇಶನ್ ಹೆಂಗ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ವಾ 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 ವಾ, ನೋಡ್ದೆ ನಾನು ನಿಮ್ಮ ಇಂಟೆಲಿಜೆನ್ಸ್ನ. ನಮ್ಮ ಅಮ್ಮಂಗೆ ತುಂಬಾ ಚೆನ್ನಾಗಿ ಪೂಸಿ ಹೊಡೆದು ಅವ್ರು ಹೇಳಿದನ್ನೆಲ್ಲ ನಿಜ ಅನ್ಕೊಂಡು ಅದನ್ನೇ ತಲೆಯಲ್ಲಿ ಸುತ್ಕೊಂಡು ಬಂದು ಇಲ್ಲಿ ಕೂತಿದ್ದೀರಾ. ಅಂದ್ರೆ ಗಾಡ್, ನಾಳೆ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಈಗಲೇ ಟೆನ್ಷನ್ ಆಗ್ತಾ ಇದೆ. ನಾಳೆ ನಮ್ಮ ಪಾಲಿನ ಹೆಡ್ಡೇಕ್ ಬರ್ತಾ ಇದೆಯಲ್ಲ, ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ತಡ್ಕೋಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಮಾ, ಈಗ ಅವಳು ಬರೋದನ್ನ ನಾವು ಸ್ಟಾಪ್ ಮಾಡೋದಕ್ಕಾಗಲ್ಲ. ಸಿಚುವೇಶನ್ ಏನಿದೆಯೋ ಅದನ್ನ ಫೇಸ್ ಮಾಡಲೇಬೇಕು. ಅವಳು ಬರ್ಲಿ ಬಿಡು, ನಾವು ಅವಳ ಜೊತೆ ಎಷ್ಟು ಬೇಕೋ ಅಷ್ಟರಲ್ಲೇ ಎತ್ಕೊಂಡು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಅದ್ರ ಮೇಲೂ ಅವಳು ಇರಿಟೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಇಗ್ನೋರ್ ಮಾಡೋಣ. ನಾವು ಅವಳನ್ನ ಇಗ್ನೋರ್ ಮಾಡ್ತೀವಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಗೌತಮ್ ಇದಾನಲ್ಲ, ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ. ಮನೆಯಲ್ಲಿ ಅವಳೇ ಫಸ್ಟ್ ಪ್ರಯಾರಿಟಿ ತಗೋತಾಳೆ. ನಾವು ಅವಳನ್ನ ಇಗ್ನೋರ್ ಮಾಡ್ಲಿ ಬಿಡ್ಲಿ, ಅವಳಿಗೆ ಏನೂ ವ್ಯತ್ಯಾಸ ಆಗಲ್ಲ. ಎಲ್ರಿಗೂ ತಲೆನೋವು ಕೊಡ್ತಾಳೆ, ಅವಳು ಆರಾಮಾಗಿರ್ತಾಳೆ. ಆದ್ರೆ ಮಾ, ಅವಳಿ ಸತಿ ಇಲ್ಲಿಗೆ ಬಂದಾಗ ಇದ್ದಿದ್ ನೋಡಿದ್ರೆ ನಂಗೆ ಬೇರೆನೆ ಅನ್ನಿಸ್ತಾ ಇದೆ. ಏನು? ಅಣ್ಣ ಅವಳ ಮಗುಗೋಸ್ಕರ ಮಾಡಿರೋ ಅರೇಂಜ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ ಅವಳ ಮುಖದಲ್ಲಿ ಎಕ್ಸ್ಪ್ರೆಷನ್ ಒಂಥರ ಇತ್ತು, ಏನೋ ಗಿಲ್ಟ್ ಫೀಲ್ ಆದಂಗೆ. ಇದನ್ನೆಲ್ಲ ನೋಡಿದ್ರೆ ಅವಳೇನೋ ಮಿಸ್ಟೇಕ್ ಮಾಡಿದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವಳು ಯಾವಾಗ್ಲೂ ಇರೋ ತರ ಇರ್ಲೇ ಇಲ್ಲ, ಒಂಥರ ಡಲ್ ಆಗಿದ್ಲು. ಅವಳು ಯಾಕೆ ಡಲ್ ಆಗಿರ್ತಾಳೆ? ಅವಳಿಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಸಿಗತ್ತಲ್ವಾ, ಆರಾಮಾಗಿ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು ಯಾವ ಟೈಮಲ್ಲಿ ಯಾವ ಪಾನ್ ಮೂವ್ ಮಾಡಿದ್ರೆ ಅವಳು ಅನ್ಕೊಂಡಿದ್ದು ಆಗತ್ತೆ ಅಂತ. ಈಗ ಆಗ್ತಿರೋದೇ ಬೆಸ್ಟ್ ಎಕ್ಸಾಂಪಲ್. ಇಷ್ಟು ದಿನ ಅವಳು ಎಲ್ರ ಪಾಲ್ಗೂ ವಿಲ್ಲನ್ ಥರ ಇದ್ಲು, ಆದರೆ ಈಗ ಮನೆಯವರೆಲ್ಲ ಅವಳನ್ನ ಹಾಡಿ ಹೊಗಳೋ ಥರ ಸಿಚುವೇಶನ್ ಅವಳ ಕಡೆ ಮಾಡ್ಕೊಂಡ್ಬಿಟ್ಲು. ನಾವು ಅನ್ಕೊಂಡಷ್ಟು ದಡ್ಡಿ ಅಲ್ಲ ಅವಳು. ಮುಂಕೋಪ ಜಾಸ್ತಿ, ಬುದ್ಧಿ ಕಡಿಮೆ ಅಂತ ಅನ್ಕೊಂಡಿದ್ವಿ. ಆದರೆ ಅವಳು ತುಂಬ ಸ್ಮಾರ್ಟ್, ತುಂಬ ಕ್ಲೆವರ್. ಎಲ್ಲ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ವಿ. ತನಗೆ ಹೇಗೆ ಬೇಕೋ ಹಾಗೆ ಎಲ್ಲ ಮಾಡಿಕೊಂಡ್ರು. ಇದು ಬರೀ ಶುರು ಅಷ್ಟೇ. ಅವಳು ಸ್ಟೇಜ್ ರೆಡಿ ಮಾಡ್ಕೋತಿದ್ದಾಳೆ. ಅವಳು ಬಂದಿದ ತಕ್ಷಣ ಶುರು ಮಾಡ್ಕೋತಾಳೆ ವೆರೈಟಿ ಡ್ರಾಮಾ. ಗೌತಮ್ ಯಾವಾಗಲೂ ಅವಳಿಗೆ ಅಟೆನ್ಷನ್ ಕೊಡೋದು. ಆದರೆ ನಮ್ಮನ್ನು ನುಡ್ಸೋದಕ್ಕೆ, ಗೌತಮ್ ಅಟೆನ್ಷನ್ ಅವಳ ಕಡೆ ಮಾಡ್ಕೊಳ್ಳೋದಿಕ್ಕೆ ಅವಳು ಏನೆಲ್ಲ ಡ್ರಾಮಾ ಮಾಡ್ತಾಳೆ. ಒಂದ ಎರಡ, ಇನ್ನು ಏನೆಲ್ಲ ನೋಡಬೇಕು ನಾವು. ಗೌತಮ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿರಲ್ಲ. ಹಾಯ್ ಸರ್, ನಾನೇ ನಿಮಗೆ ಫೋನ್ ಮಾಡಿ ಕರ್ಸಿದ್ದು. ಏನಾಯ್ತು? ಏನಾಗಿದೆ ನನ್ನ ತಂಗಿಗೆ? ಸರ್, ಅದು ನಿಮ್ ತಂಗಿ ಏನೋ ಬೈಕ್ ಆಕ್ಸಿಡೆಂಟ್ ಆಯ್ತು ಅಂತ ನಮ್ಮ ಹಾಸ್ಪಿಟಲ್ಗೆ ಬಂದ್ರು. ಆಕ್ಸಿಡೆಂಟಾ? ಏನಾಗಿದೆ ನನ್ನ ತಂಗಿಗೆ? ಏನು ಸಮಸ್ಯೆ ಇಲ್ಲ ತಾನೆ? ನೋಡಿ, ನೀವು ಪ್ಯಾನಿಕ್ ಆಗಬೇಡಿ, ಧೈರ್ಯ ತಂದ್ಕೊಳ್ಳಿ. ಅದು ನಿಮ್ ತಂಗಿ ಜೀವಕ್ಕೇನು ತೊಂದರೆ ಇಲ್ಲ, ಬಟ್ ಆಕ್ಸಿಡೆಂಟ್ ಆದ ಶಾಕ್ಗೆ ಶಾಕಲ್ಲಿ ವೆರಿ ಸಾರಿ ಟು ಸೇ ದಿಸ್. ಅವ್ರಿಗೆ ಮಿಸ್ಕ್ಯಾರೇಜ್ ಆಗಿದೆ. ಐ ಆಮ್ ವೆರಿ ಸಾರಿ. ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ, ಬಟ್ ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಒಂದೆರಡು ತಿಂಗಳು ಬಿಟ್ಟು ಹೀಗಾಗಿದ್ರೆ ಆಗ್ತಿರ್ಲಿಲ್ಲ. ಸಾರಿ ಅಗೇನ್. ನಿಮ್ ತಂಗಿಯವರು
ಫಸ್ಟ್ ಫ್ಲೋರು ವಾರ್ಡ್ ನಂಬರ್ 13 ಅಲ್ಲಿ ಇದ್ದಾರೆ. ನಮ್ಮ ಮನೆಯಲ್ಲಿ ಹುಟ್ಟೋ ಮೊದಲನೇ ಮಗು ನಮ್ಮ ತಂದೆನೆ. ಹೇಗಿದೆ ಇದೆಲ್ಲ? ಸದ್ಯಕ್ಕೆ ನಾನು ಹ್ಯಾಂಡ್ ಪಿಕ್ ಮಾಡಿರೋದು. ನೀನು ಹುಟ್ಟೋ ಮಗುಗೆ ಗುರುಕುಲದಲ್ಲಿ ಒಂದು ಸೀಟ್ ಬುಕ್ ಮಾಡಿದ್ದೀನಿ. ಆ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ತುಂಬಾ ಚೆನ್ನಾಗಿ ಓದ್ಬೇಕು. ನೀನು ಹೊಟ್ಟೆಲ್ ಬೆಳೀತಾ ಇರೋದು ನಮ್ಮ ಅಪ್ಪನೇ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಯಾವ ತಪ್ಪಿಗೆ ಇಂಥ ಶಿಕ್ಷೆ? ಹೆಂಗ್ರಿ ತಡ್ಕೊಳ್ಳೋದಿಲ್ಲ. ಅನ್ಯಾಯ ರೀ ಇವತ್ತು, ಅನ್ಯಾಯ. ಯಾರಿಗೂ ಆಗ್ಬಾರ್ದು, ಯಾರಿಗೂ ಆಗ್ಬಾರ್ದು. ಗೌತಮ್ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀವೇ ಹೇಗೆ ಧೈರ್ಯ ಕಳ್ಕೊಂಡ್ರೆ ನಾನೆಷ್ಟು ಸ್ವಾರ್ಥಿ ಅಲ್ಲ ನೋಡ. ಬರೀ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನನ್ನ ನೋವಿನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನನ್ನ ಆಸೆ ಕನಸು ಎಲ್ಲ ಮುರಿದು ಬಿದ್ದೋಯ್ತಲ್ಲ ಅಂತ ಕೊರಗ್ತಾ ಇದ್ದೀನಿ. ನನ್ನ ಪುಟ್ಟಿ ಮಗುನ್ ಕಳ್ಕೊಂಡು ಅವಳು ಎಷ್ಟು ನೋವು ಅನುಭವಿಸ್ತಾ ಇರ್ಬೋದು. ಅವಳು ನೋವು ಮುಂದೆ ನಮ್ಮ ನೋವೇ ಎಲ್ಲ. ಹೌದರಿ, ಮೊದಲು ಅವಳಿಗೆ ಸಮಾಧಾನ ಮಾಡಬೇಕು, ಅವಳು ಕಣ್ಣೀರು ಒರೆಸ್ಬೇಕು, ಅವಳನ್ನ ಕಾಪಾಡ್ಕೋಬೇಕು. ನೋಡಿ ಸೂಪರ್ ಆಗಿದೆ ಅಲ್ಲ? ಅದಕ್ಕೆ ಹೇಳಿದ್ದು ನನ್ನ ಹೆಲ್ಪ್ ತಗೊಳ್ಳಿ ಅಂತ. ನನ್ನ ಇನ್ವಾಲ್ವ್ಮೆಂಟ್ ಯಾವ್ದ್ರಲ್ಲಿ ಇರುತ್ತೋ ಅದೆಲ್ಲದು ನೀಟಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಮಿಸ್ಟರ್ ಪರ್ಫೆಕ್ಟ್ ಅಲ್ಲ? ಅಲ್ಲ, ಮತ್ತೆ ನೀವು ಬೂಸ, ಮಿಸ್ಟರ್ ಬೂಸ. ಯಾಕೆ ಮರ್ತೋಯ್ತಾ? ರೀ ಅದಕ್ಕೆ ತಂಗಿ, ನಿಮ್ದು ಜಾಸ್ತಿ ಆಯ್ತು. ನನ್ನ ಕಾಲು ಎಳೆದಕ್ಕೆ ಕಾಯ್ತಾ ಇರ್ತೀರಾ, ಅದನ್ನೇ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರಾ ಅಲ್ಲ ನೀವು? ಎಕ್ಸಾಕ್ಟ್ಲಿ. ಬೇಡ, ನಿಮ್ ಸವಾಸನೆ ಬೇಡ, ಕುಡಿಯೋದು. ನಾವು ಹೋಗ್ ಬರೋ ಅಷ್ಟೊತ್ತಿಗೆ ಅರೇಂಜ್ಮೆಂಟೇ ಮುಗ್ದೋಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್, ಥ್ಯಾಂಕ್ ಯು ಪಾರ್ಥ. ಅಮ್ಮ, ಇದನ್ನೆಲ್ಲ ಮಾಡಿದ್ದು ಇವರಲ್ಲ, ಅಕ್ಕ ಭಾವ. ಸರಿ ಸರಿ. ಹೌದು, ಎಲ್ಲಿ ಬೂಂದಿ ಅಳಿಯಂದ್ರು ಕಾಣ್ತಾ ಇಲ್ಲ, ಎಲ್ಲೋದ್ರು ಗೊತ್ತಿಲ್ಲ ಅಮ್ಮ. ಅವರಿಬ್ರು ಮಾತ್ರ ಅಲ್ಲ, ಮಹಿಮಾನು ಕಾಣಿಸ್ತಾ ಇಲ್ಲ. ಏನು ಮಹಿಮಾನು ಕಾಣಿಸ್ತಿಲ್ವಾ? ಅವಳೆಲ್ಲ ಹೋದ್ಲು ಇಷ್ಟೊತ್ತಲ್ಲಿ? ಒಂದ್ ಫೋನ್ ಮಾಡು. ಎಲ್ಲಿ ಹೋಗಿರ್ತಾಳೆ? ಅವಳು ಅವ್ರ ಜೊತೆನೆ ಹೋಗಿರ್ತಾಳೆ. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀಯ ಮಂದಾಕಿನಿ. ನೀನ್ ಟೆನ್ಷನ್ ಮಾಡ್ಕೊಳ್ಳೋದು ಅಲ್ದಿರ ನಮಗೂ ಟೆನ್ಷನ್ ಮಾಡಿಸ್ತೀಯ. ಹೌದ್ರಿ, ನಾವ್ ಹೆಣ್ಮಕ್ಳು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಮನೆಗಳು ನಡೀತಾ ಇರೋದು. ಅದ್ ನಿಮ್ಗೆಲ್ ಗೊತ್ತಾಗ್ಬೇಕು? ಸುಮ್ನೆ ನಿಂತ್ಕೊಂಡು ಕಾಮೆಂಟ್ ಪಾಸ್ ಮಾಡ್ಬಿಡ್ತೀರಾ. ನನ್ ಟೆನ್ಷನ್ ನನ್ಗೆ. ಇಷ್ಟೊತ್ತಲ್ಲಿ ಎಲ್ರು ಎಲ್ಲಿ ಹೋದ್ರು? ಅಮ್ಮ ಕೋಪ ಮಾಡ್ಕೊಂಡ್ರು ಕ್ಯೂಟ್ ಆಗಿ ಕಾಣಿಸ್ತಾರೆ. ಅದಕ್ಕೆ ಕಣೋ ನಾನು ಅವಳನ್ನ ರೇಗ್ಸೋದು. ಶೀಲಾ, ಇದು ತಗೊಳ್ಳಿ. ಎಲ್ಲ ಮುಗಿಸ್ಬಿಡಿ, ಶಾಸ್ತ್ರ ಶುರು ಮಾಡೋಣ. ಇನ್ನೇನು ಬೀಗರು ಬರ್ತಾರೆ. ಅರೆ ಬನ್ನಿ 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 ಬನ್ನಿ. ಎಲ್ರು ಏನ್ ತಗೋತೀರಾ? ಬಿಸಿ ಬಿಸಿ ಕಾಫಿ ಇಲ್ಲ ಫ್ರೆಶ್ ಜ್ಯೂಸು? ಪರವಾಗಿಲ್ಲ. ಅಯ್ಯೋ, ಹಾಗಂದ್ರೆ ಹೇಗೆ? ಪ್ಲೀಸ್, ಏನಾದ್ರೂ ತಗೊಳ್ಳೇಬೇಕು. ಅಪ್ಪಿ
ಎಲ್ಲರಿಗೂ ಫ್ರೆಶ್ ಜ್ಯೂಸ್ ತಗೊಂಡು. ಮಂದಾಕಿನಿ ಅವರೇ, ಎಲ್ಲಿ ಮಹಿಮಾ ಭೂಮಿ ಗೌತಮ್ ಕಾಣಿಸ್ತಾ ಇಲ್ಲ? ಅದು ನಿನ್ನೆ ರಾತ್ರಿನೇ ಅಳಿಯಂದ್ರು ಭೂಮಿಕಾ ಮಹಿಮಾನೆಲ್ಲೋ ಆಚೆ ಕರ್ಕೊಂಡು ಹೋದ್ರು, ಇನ್ನೂ ಬಂದಿಲ್ಲ ನೋಡಿ. ಏನು ರಾತ್ರಿ ಹೋದವರು ಇನ್ನೂ ಬಂದಿಲ್ವಾ? ಆಹಾ. ಮಾ, ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ಯಾ? ಅಣ್ಣ ಮಹಿನ್ ಈ ತರ ಆಚೆ ಕರ್ಕೊಂಡು ಹೋಗ್ತಿರೋದೇನು ಹೊಸಾದ? ಏನೋ ಸರ್ಪ್ರೈಸ್ ಇರ್ಬೇಕು, ಅದಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಹೌದೌದು, ನಾವು ಹಾಗೆ ಅನ್ಕೊಂಡ್ವಿ. ಅಳಿಯಂದ್ರು ಏನೋ ಮಹಿಮಾಗೋಸ್ಕರ ದೊಡ್ಡದಾಗೇನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲೋ ಟ್ರೀಟ್ ಕೊಡಕ್ ಕರ್ಕೊಂಡು ಹೋಗಿರ್ಬೇಕು. ಆದ್ರೂ ಅವ್ರು ರಾತ್ರಿನೇ ಬರ್ಬೇಕಾಗಿತ್ತಲ್ವಾ? ಅಯ್ಯೋ, ಬರ್ತಾರ ಬಿಡಿ. ಈಗೇನು ಊರಾಚೆ ಹೋದ್ರೆ 5 ಸ್ಟಾರ್ ರಿಸಾರ್ಟ್ಸ್ ಇದೆಯಲ್ಲ, ಸ್ಟೇ ಮಾಡ್ಕೊಂಡು ಬೆಳಿಗ್ಗೆ ಆರಾಮಾಗಿ ಬರೋಣ ಅಂತ ಅನ್ಕೊಂಡಿರ್ಬೇಕು. ಜ್ಯೂಸ್ ತಗೊಳ್ತಾ ಇರಿ, 1 ನಿಮಿಷ ಬಂದೆ. ಹಾ, ಅಳಿಯಂದ್ರು ಬಂದ್ರು. ಸಮಾಧಾನ ಮಾಡ್ಕೊಂಬಂದಾಕಿನಿ. ಆಗಿದ್ದಾಗೋಯ್ತು, ಈಗೇನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ಈ ದುಃಖನ ಸಹಿಸ್ಕೊಳ್ಬೇಕು ಅಷ್ಟೇ. ಮತ್ತೆ ನಿಮ್ಗಳ ನೋವು ನನಗೆ ಅರ್ಥ ಆಗುತ್ತೆ. ಮಹಿಮಾ ಮಗು ಜೊತೆಗೆ ನಮ್ಮೆಲ್ಲರ ಆಸೆ ಕನಸುಗಳನ್ನ ಹೊತ್ಕೊಂಡಿದ್ಲು. ಅದನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿನೂ ಅವಳ ಮೇಲಿತ್ತು. ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇಂದ ನಾವು ಮಗುನ ಕಳ್ಕೋಬೇಕಾಯ್ತು. ನಿಮ್ಮ ಆಸೆ ಕನಸುಗಳನ್ನ ಕಾಪಾಡ್ಕೊಳ್ತಾ ಇದ್ದಿದ್ದಕ್ಕೆ, ನಿಮಗೆ ನಿರಾಸೆ ಆಗಿದ್ದಕ್ಕೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕ್ಷಮಿಸ್ಬಿಡಿ. ಅಳಿಯಂದ್ರೆ ನೀವೇ ಕ್ಷಮಾಪಣೆ ಕೇಳಬೇಕು. ಇದ್ರಲ್ಲಿ ನಿಮ್ ತಪ್ಪೇನಿದೆ? ಇಷ್ಟಕ್ಕೂ ಮಹಿಮಾತ್ ಕೂಡ ಏನೂ ತಪ್ಪಿಲ್ಲ. ಇದೆಲ್ಲ ನಮ್ ಗ್ರಹಚಾರ ಅಷ್ಟೇ. ಇದ್ರ ಬಗ್ಗೆ ಯಾರು ಹೊಣೆಗಾರ ಆಗ್ಬೇಕಾಗಿಲ್ಲ. ನಿಜ, ನಾವು ಮಗು ಬಗ್ಗೆ ಏನೇನೋ ಕನಸು ಕಟ್ಕೊಂಡಿದ್ವಿ. ಆದ್ರೆ ಅದಕ್ಕಿಂತ ನಮ್ಗೆ ಮಹಿಮಾ ಮುಖ್ಯ. ಅವಳು ಚೆನ್ನಾಗಿರೋದು ಮುಖ್ಯ. ಇಷ್ಟೆಲ್ಲ ಆದರೂ ಯಾವ ಅಪಾಯನೂ ಆಗದೆ ಅವಳು ಬಂದಿದ್ದಾಳಲ್ಲ, ಅದು ಮುಖ್ಯ. ನಮ್ ಸ್ವತ್ತು ನಮಗ್ ಸಿಕ್ಕಿದೆಯಲ್ಲ, ಅದಕ್ಕೆ ಸಮಾಧಾನ ಪಡ್ಕೋಬೇಕು ನಾವು. ನೋಡಿ, ಈಗಾಗಿರೋ ಪರಿಸ್ಥಿತಿನ ಒಪ್ಪಿಕೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಆಗ್ಲೇ ಜೀವಂಗೆ ಮಹಿಮಾಗೆ ನಾವು ಧೈರ್ಯ ಹೇಳಕ್ ಸಾಧ್ಯ. ಆಗ್ಬೇಕಾಗಿರೋ ಫಂಕ್ಷನ್ ನಡೆಯಲ್ಲ ಅನ್ಬಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಶಾಸ್ತ್ರ ನಡೆಯುತ್ತೆ. ಗೌತಮ್ ಅವರೇ, ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋ ಲೆಕ್ಚರರ್ ಆಗಿರ್ಬೋದು,
ಆದರೆ ಜೀವನ ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ನೀವು ನನಗಿಂತ ಜಾಸ್ತಿ ಕಲ್ತಿದ್ದೀರ. ಜೀವನದ ಎಲ್ಲ ಮಗ್ಗುಗಳನ್ನ ತಿಳ್ಕೊಂಡಿದ್ದೀರ. ಎಲ್ಲದಕ್ಕಿಂತ ದೊಡ್ಡದು ಅನುಭವ ಅಂತಾರೆ, ಅದರಲ್ಲೂ ನೀವು ನನಗಿಂತ ಎಷ್ಟೋ ಪಾಲ್ ಮೇಲಿದ್ದೀರ. ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೀರಾ, ನನಗಿಂತ ಹೆಚ್ಚಾಗಿ ಪ್ರಪಂಚ ನೋಡಿದ್ದೀರಾ. ಇಷ್ಟೆಲ್ಲ ಇರೋ ನೀವು ಈ ರೀತಿ ಕುಕ್ ಹೋಗ್ಬಾರ್ದಲ್ವಾ? ಐಮ್ ಸಾರಿ, ನಾನು ನಿಮಗೆ ಉಪದೇಶ ಹೇಳ್ತಿಲ್ಲ, ಯಾವ ಫಿಲಾಸಫಿನೂ ಹೇಳ್ತಿಲ್ಲ. ನನಗೆ ಗೊತ್ತು, ದುಃಖದ ಸಮಯದಲ್ಲಿ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಇಂಥ ಟೈಮಲ್ಲಿ ಮನ್ಸಿಗೆ ಅರ್ಥ ಆಗೋದು ಫಿಲಾಸಫಿ ಅಲ್ಲ, ಫೀಲಿಂಗ್ಸ್. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ನಿಮ್ಮನ್ನ ಈ ರೀತಿ ನೋಡಕ್ ಆಗ್ತಿಲ್ಲ ಗೌತಮ್ ಅವರೇ, ನನಗೆ ತುಂಬಾ ನೋವು ಆಗ್ತಿದೆ. ಪ್ಲೀಸ್ ಇದರಿಂದ ಹೇಗಾದ್ರೂ ಹೊರಗೆ ಬರಕ್ ಟ್ರೈ ಮಾಡಿ. ನೀವೇನೋ ನಿಮ್ಮ ಫೀಲಿಂಗ್ಸ್ ಹೇಳ್ಕೊಂಡ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾರಿಗೂ ಅರ್ಥ ಆಗುತ್ತೆ ಅಂತ ನನಗನ್ಸಲ್ಲ. ಮಹಿಮಾ ಮೇಲೆ ನನಗಿರೋ ಫೀಲಿಂಗ್ಸ್ ಅಂತದ್ದು ನನಗೊಬ್ಬರಿಗೆ ಅರ್ಥ ಆಗುವಂಥದ್ದು. ನಾವೀ ಕಷ್ಟಗಳಿಂದ ಓಡೋಗಕ್ಕಾಗೋದಿಲ್ವಲ್ಲ? ಈ ದುಃಖದ ಮಧ್ಯೆನೇ ಜೀವನ ನಡೆಸ್ಬೇಕು. ನಮಗ್ ಜವಾಬ್ದಾರಿಗಳಿದೆ, ಅದನ್ನ ಮರೆಯಕ್ಕಾಗಲ್ವಲ್ಲ. ಯಾವ ನೋವು ಅಷ್ಟು ಸುಲಭವಾಗಿ ನಮ್ಮನ್ ಬಿಟ್ಟು ಹೋಗೋದಿಲ್ಲ. ನಾವ್ ಅದನ್ನ ಹಿಂದ್ ಬಿಟ್ಟು ಮುಂದೆ ಹೋಗ್ಬೇಕು. ನೋವಿನ ಜೊತೆ ಅಂಟ್ಕೊಂಡಷ್ಟು ಅದು ಹೆಚ್ಚಾಗತ್ತೆ, ಬಿಟ್ರೆ ದೂರ ಆಗತ್ತೆ. ನೋಡಿ, ನೀವು ಈ ರೀತಿ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ಈ ಮನೆಗೆ ಒಳ್ಳೇದಲ್ಲ. ಇಡೀ ಮನೆ ಮಂಕಾಗೋಗುತ್ತೆ ಗೌತಮ್ ಅವರೇ. ಪ್ಲೀಸ್ ನಾನು ಹೇಳೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ನ ಮಕ್ಳು ನೋವಲ್ಲಿರ್ಬೇಕಾದ್ರೆ ನಾನು ಹೇಗಣ್ಣ ಸಮಾಧಾನ ಮಾಡ್ಕೊಡ್ಲಿ? ನನ್ನ ಜೀವನ ಪೂರ್ತಿ ಇದೇ ಆಗೋಯ್ತಲ್ಲ ಅಣ್ಣ. ಈ ನೋವು ನಿಮ್ಗೆ ಎಷ್ಟು ಬಾಧಿಸ್ತಿದೆ ಅಂತ ನನ್ಗೆ ಗೊತ್ತು. ಇಂಥ ಸಮಯದಲ್ಲಿ ಏನೇ ಹೇಳಿದ್ರು ಮನ್ಸು ಅಗ್ರ ಆಗಲ್ಲ. ಆದ್ರೂ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಈ ನೋವು ಎಲ್ರಿಗೂ ಇದೆ. ನೀವು ನಿಮ್ಮ ಮೊಮ್ಮಗಳನ್ನ ಕಳ್ಕೊಂಡಿದ್ದೀರಾ, ಗೌತಮ್ ಅವರು ಅವ್ರ ತಂಗಿ ಮಗುನ ಕಳ್ಕೊಂಡಿದ್ದಾರೆ, ನಾನು ನನ್ನ ತಮ್ಮನ ಮಗನ ಕಳ್ಕೊಂಡಿದ್ದೀನಿ. ಯಾರಿಗೆ ಯಾರು ಸಮಾಧಾನ ಮಾಡಬೇಕು, ಯಾರು ಕಣ್ಣೀರು ಹೋಗಿ ಯಾರು ಒರೆಸ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಅಂತ ಕಷ್ಟವಾದ ಸಿಚುವೇಶನ್ ಇದು. ಈ ಪರಿಸ್ಥಿತಿಯಲ್ಲಿ ಹಿರಿಯರಾದ ನೀವು ನಮ್ಮೆಲ್ರಿಗೂ ಧೈರ್ಯ ತುಂಬಬೇಕು. ನೀವೇ ಹೀಗೆ ಅಳ್ತಾ ಕೂತ್ಬಿಟ್ರೆ ಹೇಗೆ? ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ? ಪ್ಲೀಸ್ ಅತ್ತೆ. ಆನಂದ್, ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಟುಮ್ಮನ್ ಬಗ್ಗೆನಾ? ಹೌದಪ್ಪ, ಪಾಪ ಕಣೆ ಅವನು. ಆ ಮಗು ಬಗ್ಗೆ ಇಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದ, ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದ. ಇದ್ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ಎಲ್ಲ ಹಾಳಾಗೋಯ್ತು. ಅವನ ಕಷ್ಟ ನೆನ್ಸ್ಕೊಳ್ಳೋಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ಅವ್ನಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ಕಣೆ. ಅವನು ಮಹಿಮನ್ನೇ ಮಗು ತರ ನೋಡ್ಕೋತಾ ಇದ್ದ. ಈಗ ಅವಳಿಗೆ ಮಗು ಆಗ್ತಿದೆ ಅಂದ್ರೆ ಕೇಳ್ಬೇಕಾ? ಬಹುಶಃ ಅವನಷ್ಟು ಖುಷಿ ಪಟ್ಟವರು ಬೇರೆ ಯಾರು ಇರಕ್ ಸಾಧ್ಯನೇ ಇಲ್ಲ ಅಪ್ಪಣ್ಣ. ಅವ್ನು ಸ್ವಲ್ಪ ಹಂಗೇನೆ, ಈ ಸಂಬಂಧ ಸೆಂಟಿಮೆಂಟ್ ಅಂತ ಬಂದ್ರೆ ತುಂಬಾನೇ ಎಮೋಷನ್ ಆಗ್ಬಿಡ್ತಾನೆ.
ಅವ್ನ ಸುತ್ತ ಇರೋರ್ಗೆ ಯಾರಿಗೆ ಕಷ್ಟ ಬಂದ್ರು ಅದು ತನಗೇ ಬಂದಿದೆ ಅಂತ ಫೀಲ್ ಆಗ್ತಾನೆ. ಎಲ್ರ ನೋವನ್ನು ತನ್ನ ನೋವು ಅಂತ ಅನ್ಕೋತಾನೆ. ಇಲ್ಲಿವರೆಗೂ ನನ್ನ ನೋವು ನಂದು ಮಾತ್ರ, ಬೇರೆ ಯಾರಿಗೂ ಅರ್ಥ ಆಗಲ್ಲ ಅಂತೆಲ್ಲ ಅನ್ಕೊಂಡಿದ್ದೆ. ನೀವು ಅದನ್ನು ಸುಳ್ಳು ಮಾಡಿಬಿಟ್ರೆ. ಗ್ರೇಟ್ ಕಂಪನಿ. ಭೂಮಿಕಾ, ಅಪರ್ಣ ಹೇಗಿದ್ದೀರಾ? ಬನ್ನಿ ಬನ್ನಿ ಕುತ್ಕೊಳ್ಳಿ. ನಾನ್ ಚೆನ್ನಾಗೇ ಇದ್ದೀನಿ. ನಿನ್ ಕತೆ ಏನು? ಮೈ ಮರೆತು ಕುತ್ಕೊಂಡು ಏನೋ ಯೋಚನೆಯಲ್ಲಿದ್ಯಾ? ಅಲ್ಲ, ನೀನ್ ನೋಡಿದ್ರೆ ಹೀಗ್ ಕೂತಿದ್ಯಾ, ಅಲ್ಲಿ ಡುಮ್ಮ ಸರ್ ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ತರ ಕೆಲಸ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಕೂತಿದ್ದಾನೆ. ಓ, ಏನ್ ಆಗ್ತಿದೆ ಇಲ್ಲಿ? ನನ್ಗಂತೂ ಏನೂ ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗದೆ ಇರೋದೇನು? ಕೆಲಸ ಮಾಡ್ತಿದ್ರೆ, ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರೆ ಬೇಡದೇ ಇರೋ ಯೋಚನೆಗಳು ಕಮ್ಮಿ ಆಗುತ್ತೆ, ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ. ಅದಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೆ, ಇನ್ನೇನಿಲ್ಲ. ಏನ್ ಭೂಮಿಕಾ ನೀನು? ಹೆಂಡತಿ ಆದವಳು ಹೇಗಿರ್ಬೇಕು ಗೊತ್ತಾ? ಡಿಮ್ಯಾಂಡಿಂಗ್ ಆಗಿ, ಕಮಾಂಡಿಂಗ್ ಆಗಿರ್ಬೇಕು. ಡುಮ್ಮ ಸರ್ ಪಾಲ್ಗೆ ನೀನು ರಿಮೋಟ್ ಕಮ್ ಬ್ಯಾಟ್ರಿ ರೀಚಾರ್ಜರ್ ಆಗಿರ್ಬೇಕು. ಅಂದ್ರೆ ಅವ್ನು ಇಡೀ ದಿನ ಕೆಲ್ಸದಲ್ಲಿ ಬ್ಯುಸಿ ಇದ್ದು ಮನೆಗೆ ಡೆಡ್ ಆಗಿರೋ ಬ್ಯಾಟ್ರಿ ತರ ಬರ್ತಾನಲ್ಲ, ಆಗ ನೀನೇ ಅವನ್ನ ರೀಚಾರ್ಜ್ ಮಾಡ್ಬೇಕು. ಅದ್ ಹೇಗೆ ಅಂತ ಎಲ್ಲದನ್ನು ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಅಲ್ವಾ? ಯಾಕೆ ಅಂದ್ರೆ ಗುರು ಇಲ್ದೆ ಕಲಿಯೋ ವಿದ್ಯೆ ಅಂದ್ರೆ ಇದೊಂದೇ. ಹೇಳೋದು ಹೇಳಿದೀನಿ, ಇನ್ ಮಿಕ್ಕಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಯಾಕೆ ನಾಚ್ಕೋತಿದ್ಯಾ? ನಾಚಿಕೆ ಎಲ್ಲ ಪಡ್ಬೇಡ. ಈ ನಾಚಿಕೆ ಎಲ್ಲ ಬಿಟ್ರೇನೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗೋದು, 2, 3 ಆಗೋದು. ನಿಜ ಹೇಳು, ನೀನ ಮತ್ತೆ ಡುಮ್ಮನ್ ಮಧ್ಯೆ ಟಚಿಂಗ್ ಎಲ್ಲ ಜೋರ? ಟಚ್ ಆಗಿರೋದಕ್ಕೆ ಈ ತರ ಅಲ್ವಾ? ಅಂದ್ರೆ ಏನು ಇಲ್ಲ. ನೀನ್ ಏನಿಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ ಅನ್ನೋದು ನನಗ್ ಚೆನ್ನಾಗ್ ಅರ್ಥ ಆಗ್ತಿದೆ. ಅದ್ ಸರಿ, ಈಗ ಹೇಳು, ದಿನಕ್ಕೆ ಸರಿ ಡುಮ್ಮ ನಿನ್ನ ಹಗ್ ಮಾಡ್ತಾನೆ? ನೀನ್ ಡುಮ್ಮನ್ ಜಾಸ್ತಿ ಹಗ್ ಮಾಡ್ತೀಯಾ ಅಥವಾ ಡುಮ್ಮ ನಿನ್ನ ಜಾಸ್ತಿ ಹಗ್ ಮಾಡ್ತಾನ? ತುಂಬಾ ಚೆನ್ನಾಗಿದ್ದಾರೆ ಕಣೆ. ಇರ್ಬೇಕಾ? ಬೇಡ. ಮಗ, ಇಷ್ಟು ದಿವಸ ನನಗೆ ತಲೆ ಚಿಂತಾಯ್ತಾ? ಈಗ ಸರಿಯಾಗಿ ತಲೆ ಹುಳ ಬಿಟ್ಟಿದ್ದೀವಿ.